ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಈ ಬಾಡಿಗೆ ಬಂದಿತ್ತಾ? ಓನರ್ ಎಲ್ಲ ಹೋಗಿದ್ದಾರೆ ಇವತ್ತು? ನೋಡಿ, ಈಗ ಇವ್ರು ಡೆಮಾಲಿಷ್ ಮಾಡಿರೋ ಮನೆ ಇಲ್ಲೊಂದು ಚರಂಡಿ ನೋಡಿ, ಡೆಮಾಲಿಷ್ ಮಾಡಿರೋ ಮನೆ ಚರಂಡಿ. ಅಕ್ರಮ ವಾಸ ಮಾಡಿದ್ರೆ ಈ ಚರಂಡಿ ಯಾರು ಡೊನಾಲ್ಡ್ ಟ್ರಂಪ್ ಬಂದು ಕಟ್ಸದ? ಯಾರು ಕಟ್ಸಿರೋದು ಇದು? ಇವರೇ ತಾನೇ? ನೋಡಿ, ಈ ಮಗು, ಈ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲಿ ಮಲಗ್ತಾ ಇದ್ದೀರಾ? ನೋಡಿ ನೋಡಿ ಅಲ್ಲಿ ನೋಡಿ, ಮಗು ನೋಡಿ ಪರಿಸ್ಥಿತಿ ನೋಡ್ರಿ, ಏನಾಗಿದೆ ಮಗುಗೆ? ಕರುಣೆ ಇಲ್ದಿರೋ ಜನರೇ ನೀವೆಲ್ಲ. ಇವ್ರ ಮಕ್ಕಳು ಸುಖದ ಸುಪ್ಪತ್ತಿಗೆ ಹ್ಯೂಮನಿಟಿ ಪ್ರೋಗ್ರಾಮ್ಗಳಲ್ಲಿ ನೋಡ್ತಾ ಇದ್ದೆ. ಅವ್ರವ್ರ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆಗೆ ಡ್ಯಾನ್ಸ್ಗಳು ನಡೀತಾ ಇದಾವೆ ಅಲ್ಲಿ, ಡ್ಯಾನ್ಸ್ಗಳು ನೋಡಿ. ತೋರಿಸಿ ಆ ಮಗುನ. ಹ್ಯೂಮನಿಟಿ ಓಟಿಗೋಸ್ಕರ ಹ್ಯೂಮನಿಟಿ ನಿಮ್ದೆಲ್ಲ ಬೆಂಕಿ. ಏನು ಕೆಲವು ಮೀಡಿಯಾದವ್ರು ಬರ್ತಿದಾರಂತಲ್ಲಪ್ಪ, ಈಡೇಟ್ಗಳ ಮುಸ್ಲಿಮ್ಸ್ ಕಷ್ಟದಲ್ಲಿರುವ ಕಣ್ಣೀರು ಹಾಕೋ ಮುಸ್ಲಿಮ್ಸ್ ನೋಡಿದ ತಕ್ಷಣ ಬಾಂಗ್ಲಾದೇಶ ಕಾಣಿಸುತ್ತಾ ನಿಮ್ಗೆ? ಮಂಜು, ನಿಮ್ದು ಯಾವ ದೇಶ? ಬಾಂಗ್ಲಾದೇಶ ನೀವು? ನೋಡ್ರಪ್ಪ, ಮಂಜು ಮತ್ತೆ ಪವಿತ್ರ ಅಂತ ಈ ಹುಷಾರಿಲ್ದಾರ ಈ ಪಾಪ ಹೆಸರು ಪವಿತ್ರ ಅಂತೇಳಿ. ಬಾಂಗ್ಲಾದೇಶ ಎಲ್ಲಿ ನಿಮಗೆ ಹೋದಲ್ಲೆಲ್ಲ ಬಾಂಗ್ಲಾದೇಶನೇ ಕಾಣಿಸೋದಾ? ನಿನ್ನೆ ಯಾರೋ ಬರ್ತಾರಂತೆ ಮಾಧ್ಯಮದವ್ರು ಬಂದ್ಬಿಟ್ಟು, ಅವ್ರು ಯಾರು ಆಸಿ ಅಂತ ಅದ್ಭುತ ಕನ್ನಡ ಮಾತಾಡ್ತಿರ್ತಾರೆ. ಮೀಡಿಯಾದವ್ರು ಮಾತಾಡಲ್ಲ, ಅಷ್ಟು ಅದ್ಭುತ ಕನ್ನಡ ಮಾತಾಡ್ತಿದ್ದಾರೆ. ನೀವು ಬಾಂಗ್ಲಾ ಮಾತಾಡಿ, ನೀವು ಉರ್ದು ಮಾತಾಡಿ ಅನ್ನೋದಂತೆ. ಕಪಾಳ ಕೊಡಿರಿ ಸರ್ ಒಂದ್ಸಲ, ಆಗ್ಲಿ, ಏನು ಆಗಲ್ಲ. ಏನು ಗೌರಿ ಆಗ್ತದೆ. ತಾಯ್ತನವನ್ನ ಹೊತ್ತಂತ ಹೆಣ್ಣುಮಕ್ಕಳು ಒಂದು ಆಸ್ಪತ್ರೆ ಹೋಗೋ ಪರಿಸ್ಥಿತಿ ಇಲ್ಲ ಸರ್. ಒಂದು ತಾಯ್ತನ ಮಕ್ಕಳು ಇದು ಒಂದು ಅರ್ಧ ಗಂಟೆಗೆ ನಮ್ಮ ಶ್ವಾಸ ಮೇಲೆ ಕೆಳಗಾಗ್ತಾ ಇದೆ. ಅರ್ಧ ಗಂಟೆಗೆ ಏನು ಮಾಡ್ಬೇಕ್ರಿ ಮಗು? ಇನ್ನು ಬಾಂಗ್ಲಾದೇಶ ಹುಡ್ಕಕ್ ಬರ್ತಾರೆ. ಮನೆ ಎಲ್ಲಿ ಸಿಗ್ತದೆ? 25,000 ಸಿಗ್ತದೆ ಅಲ್ಲ ಸರ್, 1 ಲಕ್ಷ ಕೊಡ್ತಾರೆ. ಅವರೆಲ್ಲ ಮನೆ ಕಳ್ಕೊ ಬಂದಾರಪ್ಪ, ನಮ್ಗೆ ಹಾಕ್ಬೇಕಪ್ಪ ಅಂತಾರೆ. ಹ್ಯೂಮನಿಟಿಯಿಂದ ಅಕ್ಕಪಕ್ಕದ ಮನೆಯವರು ಇವ್ರಿಗೆ ನೆಲ ಕೊಟ್ಟಿದ್ದಾರೆ. ಅದು ಯಾವ ಮನೆಗಳು ಗೊತ್ತಾ? ನಾಳೆ ಮತ್ತೆ ಡೆಮಾಲಿಷ್ ಆಗೋ ಮನೆಗಳು. ಈಗ ಈ ಮನೆ ಹೊಡೆದ್ರು, ಆ ಮನೆಗೆ ಹೋದ್ರು, ಆ ಮನೆ ಹೊಡೆದ್ರು, ಆ ಮನೆಗೆ ಹೋಗ್ತಾರೆ. ಆಮೇಲೆ ಎಲ್ಲ ಹೋಗ್ಬೇಕು ಹೆಣ್ಮಕ್ಳು, ಆಮೇಲೆ ಎಲ್ಲ ಹೋಗ್ಬೇಕು ಇವರೆಲ್ಲ. ಇವರು ನಿಮ್ಮ ಹೆಸರೇನು? ಕಾನೂನು ಇಲ್ಲದಂತ ಪರಿಸ್ಥಿತಿ ಅಲ್ಲ, ಅದು ಬೇರೆ ಇದೆ. ನೋಡಿ, 1.5 ಕೋಟಿ ರೂಪಾಯಿ ಲೋನ್ ಇದೆ. 1.5 ಕೋಟಿ ರೂಪಾಯಿ ಲೋನ್ ಇದೆ. ಲೋನ್ ಕಟ್ಲೇಬೇಕೆ? ಈಗ ಬಿಲ್ಡಿಂಗ್ ಬಿದ್ರು, ಅವ್ರ ಬದುಕು ಬೀದಿಗೆ ಬಿದ್ರು, ಲೋನ್ ಕಟ್ಲೇಬೇಕು. ತಮ್ಮ ಬಿಡ್ತಾರ? ಸರ್ಕಾರಕ್ಕೆ ಮಾನವೀಯತೆ ಇಲ್ಲ ಅಂದಮೇಲೆ ಬ್ಯಾಂಕು ಮಾನವೀಯತೆ ಇರ್ತದ? ಒಂದು ಪೂರ್ತಿ ಜೀವನ ಕಷ್ಟಪಟ್ಟಿರೋದೆಲ್ಲ ಇಲ್ಲೇ ಹಾಕಿರೋದು. ಇವಾಗ ಇದು ಬಿಟ್ಟು ನಾವು ಎಲ್ಲ ಬೇಕು. ಹಲೋ, ನಮಸ್ಕಾರ ಸ್ನೇಹಿತರೆ. ಈಗ ನಾನು ಸರಾಯಿಪಾಳ್ಯದಲ್ಲಿ ಇದ್ದೀನಿ. ಸ್ಟುಡಿಯೋದಲ್ಲಿ ಇದ್ಕೊಂಡು ಈ ವಿಚಾರವಾಗಿ ಮಾತಾಡ್ತಾ ಇರ್ತೀನಿ. ಇವತ್ತು ಒಂದ್ಸಲ ಗ್ರೌಂಡಿಗೆ ಬರೋಣ. ಇಲ್ಲಿ ಬನ್ನಿ, ತೋರಿಸಿ. ಇಲ್ಲಿ ಮನೆ ಡೆಮಾಲಿಷ್ ಆಗಿರೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಬೇಕು. ವಾಸ್ತವ ಸ್ಥಿತಿ ಬೇಕಲ್ಲ ಗ್ರೌಂಡಲ್ಲಿ. ಕಾಂಗ್ರೆಸ್ ಸರ್ಕಾರ ಹೋಲ್ಸೇಲ್ ಆಗಿ ಬುಲ್ಡೋಜರ್ ಜಸ್ಟಿಸ್ನ ಕೊಡ್ತಾ ಇದೆ. ಅದ್ಯಾವುದೋ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಜಸ್ಟಿಸ್ ಮಾಡಿದ್ರಂತ ನಾವು ಮಾತಾಡ್ತಾ ಇರ್ತೀವಿ. ಏರಿ ಅಕ್ಕ, ಆಯ್ತು, ಬಂದೇ ಇರಿ ಮಾತಾಡೋಣ. ಆದಿತ್ಯನಾಥ್ನ ಬುಲ್ಡೋಜರ್ ಜಸ್ಟಿಸ್ ಮಾತಾಡ್ತಿದ್ದೀವಿ. ಕಾನ್ಸೆಪ್ಟ್ ಬೇರೆ ಇರ್ಬೋದು. ಆದಿತ್ಯನಾಥ್ ಕೆಡವುತ್ತಾ ಇರೋದು ಕೂಡ ಮುಸಲ್ಮಾನರ ಮನೆಯೇ, ಕಾನ್ಸೆಪ್ಟ್ ಬೇರೆ ಇರ್ಬೋದು. ಈಗ ಕಾಂಗ್ರೆಸ್ ಸರ್ಕಾರ ಕೆಡವುತ್ತಿರೋದು ಮುಸಲ್ಮಾನರ ಮನೆಯೇ. ಕೋಗಿಲು ಗ್ರಾಮದಲ್ಲಿ ಡೆಮಾಲಿಷ್ ಆಗಿ ಇಡೀ ದೇಶ ಅವರು ಕಾಂಗ್ರೆಸ್ ಸರ್ಕಾರನ ಉಗಿತಾ ಇರಬೇಕಾದ್ರೆ
ಬ್ಯಾಕ್ ಟು ಬ್ಯಾಕ್ ಈ ಡೆಮಾಲಿಷನ್ ಕೆಲಸವನ್ನ ಮಾಡ್ತಾರೆ. ತೋರಿಸಿಲ್ಲ ಡ್ಯಾನಿಯಲ್, ಇವ್ರನ್ನೆಲ್ಲ ಬೀದಿಗೆ ತರ್ತಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ತುಂಬಾ ವರ್ಷದಿಂದ. 3 ವರ್ಷ ಇದೆಲ್ಲ ಮಕ್ಳು ಯಾರು? ಮಕ್ಕಳು ಇಲ್ಲಿ ಮಕ್ಕಳು ಮನ್ರಲ್ಲ. ನಿಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇದ್ರಾ? ಇಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ರು. ಈಗ ನಿಮ್ಗೆ ಊಟ ತಿಂಡಿ ಸ್ನಾನ ಮಸೀದಿಯಲ್ಲಿ ಇಲ್ಲಿದೆಯಲ್ಲ, ಈ ಮಸೀದಿಯಲ್ಲಿ ನೀವು ಅಲ್ಲೇ ಕೊಡ್ತಾ ನಿಮ್ಮ ಹೆಸರೇನು? ಸುಧಾ ಅಂತೇಳಿ. ಯಾವ ಊರು ನೀವು? ಆಂಧ್ರದಲ್ಲಿ ಇರೋದು, ಇಲ್ಲಿ ಬಂದಿದ್ದೀರಾ ಬಾಡಿಗೆಗೆ? ಶೆಡ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡಿದ್ವಿ ಸರ್, ಅದೆಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಸರ್. ನಿಮ್ಮ ಶೆಡ್ಡು ಇವಾಗ ಅಲ್ಲಿ ದೇವಸ್ಥಾನ ಹತ್ರ ಮಲ್ಕೊಂತಾ ಇದೀವಿ. ಅಲ್ಲಿ ಮಲ್ಕೊತೀವಿ. ಓಕೆ, ಆಮೇಲೆ ಬನ್ನಿ ಈ ಕಡೆ ನೋಡಿ. ಇದು ಒಂದು ಜಾಗದಲ್ಲಿ ಶೆಡ್ ಮಾಡಿಕೊಂಡು ಇರೋದು ಒಂದು ಕತೆ ಆದರೆ 20 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿರೋದು ಒಂದು ಕತೆ ಇದೆ. ಈಗ ನಮ್ಮ ಜೊತೆ ನಿಮ್ಮ ಹೆಸರು? ಅಜರ್ ಖಾನ್. ಏನು ಸರ್ ಇದ್ರ ಕತೆ ಅವ್ರದ್ದು? ಸರ್ ಇದು ಬಂದ್ಬಿಟ್ಟು ಸರ್ ಓಟ್ ಹಾಕಿ ಅಂದ್ರೆ ಎಲ್ಲಾರು ಬರ್ತಾರೆ, ಮನೆ ಹತ್ರ ಎಲ್ಲ ಬರ್ತಾರೆ. ಇವಾಗ ಯಾರು ಹೆಲ್ಪ್ ಮಾಡೋರು ಯಾರು ಇಲ್ಲ. ಈ ತರ ಅದೇ ಯಾವ ಗಮನ ತರೋಣ ಎಲ್ಲ. ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ vote ಓಟ್ ಹಾಕಂತ ಬರ್ತಾರೆ, ಮನೆ ಹತ್ರ ಮನೆ ಮಾಡ್ಕೊಡ್ತೀವಿ. ಏನು ಮಾಡ್ಕೊಡಲ್ಲ. ಬಿಡಿಎದವರು ಇದು ಬಿಡಿಎ ಜಾಗ ಅಂತ ಹೇಳ್ತಾರೆ. ಕೇಸ್ ಹಾಕಿದ್ದಾರೆ ಅವರು. ಕೇಸ್ ಅವರು ವಿನ್ ಆಗಿದ್ದಾರೆ ಅಂತೆ. ಲ್ಯಾಂಡ್ ಓನರು 2017 ಇದು ಬಂದ್ಬಿಟ್ಟು ಆಫರ್ ತಗೊಬಿಟ್ಟಿದ್ದಾರೆ 40%. ಆದರೆ ಇಲ್ಲಿನ ಜನಗಳಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ, EC ಇದೆ, ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. 2 ತಿಂಗಳು ಮುಂಚೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಒಬ್ಬರು 53 ಲಕ್ಷಕ್ಕೆ ಒಂದು ಸೈಟ್ ಪಡೆದಿದ್ದಾರೆ. ಅದು ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿದ್ದಾರೆ, ಈ ಖಾತಾ ಮಾಡಿಕೊಟ್ಟಿದ್ದಾರೆ. ನಾನು ಸರ್ಕಾರದಿಂದ ಒಂದು ಪ್ರಶ್ನೆ ಮಾಡಕ್ಕೆ ಬೆಳೆಸ್ತೀನಿ. BDA ಜಾಗ ಇದ್ರೆ ಈ ರೋಡ್ ಹೆಂಗ್ ಬಂತಿಲ್ಲಿ? ಈ ಕಾಂಕ್ರೀಟ್ ರೋಡ್ ಇದೆಯಲ್ಲ, ರೋಡ್ ತೋರಿಸಿ. ಈ ಕಾಂಕ್ರೀಟ್ ರೋಡ್ ಇದೆಯಲ್ಲ, ರೋಡ್ ತೋರಿಸಿ. ಇದು ಹೆಂಗ್ ಬಂತು? ಚರಂಡಿ ಇದೆ, ಚರಂಡಿ ಮೋರಿ ಎಲ್ಲ ಹೆಂಗ್ ಬಂತು? BDA ಜಾಗದಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ರೆವೆನ್ಯೂ ಇನ್ಸ್ಪೆಕ್ಟರ್ ಈ ಖಾತಾ ಮಾಡ್ಬೇಕಂದ್ರೆ ಅವ್ರ ಮನೆಗೆ ಬರಬೇಕು. ಮನೆ ಹತ್ರ ಬಂದ್ಬಿಟ್ಟು ವೆರಿಫಿಕೇಶನ್ ಮಾಡಿ ಅಲ್ಲಿ ಫೋಟೋ ಹಾಕಿ ಆಮೇಲೆ ಈ ಖಾತಾ ಪ್ರೋಸೆಸ್. ಇಲ್ಲಿನ ಶಾಸಕರು ಕೃಷ್ಣ ಬೈರೇಗೌಡ ರೆವೆನ್ಯೂ ಮಿನಿಸ್ಟರ್ ಆದ್ಮೇಲೆ ತುಂಬಾ ರೂಲ್ಸ್ ಅನ್ನು ಚೇಂಜ್ ಮಾಡಿದ್ದಾರೆ, ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಈ ಖಾತಾ ನಿಮ್ ಮನೆಗೆ ಒಂದು ವೆರಿಫೈಡ್ ಡಾಕ್ಯುಮೆಂಟ್ಸ್ ಅಂತ DK ಶಿವಕುಮಾರ್, ಯಾರಿಗೆ ಮುಸಲ್ಮಾನರಿಗೆ ನನ್ನ ಬ್ರದರು ಅಂತ ಹೇಳ್ತಾರೆ DKC ಅವರು, ಅವರೇ ಹೇಳಿರೋದು ಅವ್ರ ಬಾಯಿಂದ. ನೋಡಿ ಇದು ಪಕ್ಕ ಲ್ಯಾಂಡ್ ಇದೆಯಲ್ಲ, ಅದು DK ಶಿವಕುಮಾರ್ ಲ್ಯಾಂಡ್ 13 ಎಕರೆ ಇದೆ. ಮೇಲೆ ಅಲ್ಲಿ ಕಾಣಿಸ್ತಿದೆಲ್ಲ ಕಾಂಪೌಂಡ್ ಆ ಕಡೆ ಏನ್ ಲ್ಯಾಂಡ್ ಇದೆ ಅದು 13 ಎಕರೆ ಜಮೀನ್ ಬಂದ್ಬಿಟ್ಟು ನಮ್ಮ DK ಸಾಹೇಬ್ರದು. ಅವರು ಸ್ವಲ್ಪ ವರ್ಷ ಮುಂಚೆ ಅವರು ಕಾರ್ಯಕರ್ತರು ಬಂದು ಇಲ್ಲಿ ಜನಗಳಿಗೆ ನೀವು ಸೈಡ್ ಸೇಲ್ ಮಾಡಿ ನಾವು ಅದು ತಗೋತೀವಿ. ಯಾಕಂದ್ರೆ ಮುಂದ್ಗಡೆ ಬಂದ್ಬಿಟ್ಟು 200 ಅಡಿ ಇದೆ, ಆ ಕಡೆ 200 ಅಡಿ ಇದೆ. ಇದು ರಾಜಕಾಲುವೆ ಆಗಿರಿಂದ ಇಲ್ಲಿ ಸಣ್ಣ ಆಗ್ಬಿಟ್ಟಿದೆ. ಶೋಭಾ ಡೆವಲಪರ್ಸ್ಗೆ ಇವರು ಡೀಲ್ ಮಾಡ್ಕೊಂಡು ಈ ಮೈನಾರಿಟಿಗೆ ಇವರು ತೊಂದರೆ ಕೊಡ್ತಾ ಇರೋದು. ಬೆಳಗ್ಗೆ 6 ಗಂಟೆಗೆ ಬರ್ತಾರೆ ಕಳ್ಳರ ತರ, ಬುಲ್ಡೇಸರ್ ತಗೊಬಂದು ಪೊಲೀಸ್ ತಗೊಬಂದು ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಟೈಮು ಕೊಡಲ್ಲ. ಎಂತ ಮಾನ್ಯವತ್ತೆ ಸರ್, ಇಲ್ಲಿ ಜನಗಳು ಚಳಿದಲ್ಲಿ ಸಾಯ್ತಾ ಇದಾರೆ. ಈ ಚಳಿದಲ್ಲಿ ಮನೆಯಲ್ಲೇ ಇರಕ್ಕಾಗ್ತಾ ಇಲ್ಲ ನಮ್ಗೆ. ನಾವು ಹೆಂಗಿದ್ದಿ ಮನೆಯಲ್ಲಿ ನಮ್ಗೆ ಇರಕ್ಕಾಗ್ತಾ ಇಲ್ಲ. 2 ಬೆಡ್ಶೀಟ್ಗಳು ಬೇಕು ನಮ್ಗೆ ಮನೆಯಲ್ಲಿ. ಇಲ್ಲಿ ರೋಡ್ ನಲ್ಲಿ ಬಿಟ್ಟು ಹ್ಯುಮ್ಯಾನಿಟಿ ಅಂದ್ರೆ ಇದು ದೊಡ್ಡ ಜೋಕು. ಎಣ್ಣೆ ಹಾರಿಸ್ ಅವ್ರಿಗೆ ನಾಚಿಕೆ ಬರಬೇಕು. ಒಮ್ಮೆ BDA ಚೇರ್ಮನ್ ಆಗಿ ನಿಮ್ ಸ್ಟೇಟ್ಮೆಂಟ್ ಏನಿರುತ್ತೆ ಅಂದ್ರೆ ನನ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರ ಸ್ಟೇಟ್ಮೆಂಟ್ ನಲ್ಲಿ ನಿಮ್ಗೆ ಗೊತ್ತಿಲ್ಲದೆ, ಇಲ್ಲಿನ CMಗೆ ಗೊತ್ತಿಲ್ಲದೆ, ಇಲ್ಲಿನ ಶಾಸಕರಿಗೆ ಗೊತ್ತಿಲ್ಲದೆ ಬಂದ್ಬಿಟ್ಟು ಅಮಾಯಕರದ್ದು ಮನೆ ಹೊಡೆದ್ ಬಿಡೋಕ್ ಸಾಧ್ಯನಾ? ಇದು ಬಂದ್ಬಿಟ್ಟು ಒಂದು ರಿಯಲ್ ಎಸ್ಟೇಟ್ ವ್ಯಾಪಾರ ಬಿಸ್ನೆಸ್ ಮಾಡ್ತಾರ ಸರ್ಕಾರ. ಇದು ಈ ಸರ್ಕಾರವನ್ನು ಬರುವ ದಿನದಲ್ಲಿ ಯಾವ ರೀತಿನಲ್ಲಿ ಈ ಮುಸ್ಲಿಂ ಕಮ್ಯುನಿಟಿ 93% ವೋಟ್ ಕೊಟ್ಟು ನಿಮ್ಗೆ CM ಮಾಡಕ್ಕೆ ಶಕ್ತಿ ಇದೆ, ಅದೇ ತರ ಈ ಸಮುದಾಯ ಲೈಟ್ ಆಗಿ ತಗೋಬೇಡಿ. ಈ ಸಮುದಾಯವನ್ನು ಮುಸ್ಲಿಂ ಕಮ್ಯುನಿಟಿ ನಿಮ್ಗೆ ಕೆಳಗಡೆ ಇಳಿಸಕ್ಕೂ ಶಕ್ತಿ
ಹಿಡಿತ್ತೆ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ. ಈಗ ಹೈಕೋರ್ಟ್ ಆದೇಶಗಳು ಇರೋದು ಇವತ್ತಿನ ಜುಡಿಷಿಯಲ್ ಸಿಸ್ಟಮ್ ಒಳಗಡೆ ಆದೇಶಗಳ ಬಗ್ಗೆ ನಮ್ಗೆ ಭಾಳ ಕ್ಲಾರಿಟಿ ಇದೆ. ಯಾವ ಥರ ಜಡ್ಜ್ಮೆಂಟ್ಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಆಯ್ತಾ, ಈಗ ಹೈಕೋರ್ಟ್ ಆದೇಶ ಕೊಡ್ತು, ಹೈಕೋರ್ಟ್ ಆದೇಶದ ಮೇರೆಗೆ BDA ಆ್ಯಕ್ಷನ್ ತಗೊಳ್ತು ಅಂತಲೇ ಇಟ್ಕೊಳ್ಳಿ. ಅದೇ ಥರ ಇವರಿಗೆ ಡಾಕ್ಯುಮೆಂಟ್ಗಳನ್ನು, ಈ ಖಾತೆಗಳನ್ನು, ಸೇಲ್ ಡೀಡ್ಗಳನ್ನು, ಆಮೇಲೆ ಕರೆಂಟ್ಗಳನ್ನು ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳಿದ್ದೆ, ಒಂದು ವಿದ್ಯುತ್ ಕನೆಕ್ಷನ್ ಕೊಡಬೇಕಂದ್ರೆ ಎಷ್ಟು ಪ್ರೊಸೀಜರ್ ಇದೆ ಅಂತೇಳಿ, ಈ ಖಾತೆ ಮಾಡಬೇಕಂದ್ರೆ ಎಷ್ಟು ಪ್ರೊಸೀಜರ್ ಇದೆ ಅಂತೇಳಿ. ಯಾವುದನ್ನು ಫೇಕ್ ಮಾಡೋಕ್ಕಾಗಲ್ಲ. ಮಾಡಿಕೊಟ್ಟವ್ರು ಯಾರು? ಇದೇ ಸರ್ಕಾರದವ್ರಲ್ವಾ? ಇವರೇ ಮಾಡಿಕೊಟ್ಟಿದ್ದಲ್ವಾ? ಇವರೇ ಮಾಡಿಕೊಟ್ಟದಾದ್ಮೇಲೆ ಈಗ ಅದು BDA ಜಾಗ ಅಂತ ಇವರು ಬಂದಾಗ ಆಯ್ತಪ್ಪ, ಆ್ಯಸ್ ಎ ಹ್ಯೂಮನಿಟಿ ಗ್ರೌಂಡು ಆಯಿತು. ಹಿಂದಿನ ಸರ್ಕಾರಗಳಲ್ಲಿ ಈ ಥರದ್ದೆಲ್ಲ ಎಡವಟ್ಟುಗಳು ಮಾಡ್ಕೊಂಡಿದ್ದಾರೆ. ಇದನ್ನು ಸರಿಪಡಿಸ್ಬೇಕು ಬೇಕಾದ್ರೆ ಯಾರು? ಕಾಂಗ್ರೆಸ್ ಅಲ್ವಾ ನೀವು ಬಡವರ ಪರ ಅಲ್ವಾ? BDAದಲ್ಲಿ ಕಾನೂನು ಇದೆ, ಆರ್ಟಿಕಲ್ ಇದೆ. BDA ಯಾವ್ದಾದ್ರು ಜಾಗ ಅಕ್ವೈರ್ ಮಾಡಿದ್ರೆ 5 ವರ್ಷ ಒಳಗಡೆ ನೀವು ಅದಕ್ಕೆ ಫೆನ್ಸಿಂಗ್ ಆಗ್ಬೇಕು, ಅದಕ್ಕೆ ನೀವು ನೇಮ್ ಬೋರ್ಡ್ ಆಗ್ಬೇಕು. 2004ರಿಂದ ಇವಾಗ ತನಕ ಕತ್ತೆ ಕಾಯ್ತಾ ಇದ್ರ BDA ಅಧಿಕಾರಿಗಳು, BDA ಚೇರ್ಮನ್, ಈ ಸರ್ಕಾರ ಏನ್ ಕತ್ತೆ ಕಾಯ್ತಾ ಇತ್ತ? ಬಡವರು ಇಲ್ಲಿ ಟ್ಯಾಕ್ಸ್ ಕಟ್ಟುವಾಗ ನೀವು ಟ್ಯಾಕ್ಸ್ ಕಟ್ಕೊಂಡ್ಸ್ರಿ, ರಿಜಿಸ್ಟರ್ ಮನಿ 2 ತಿಂಗಳು ಮುಂಚೆ 3.5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಯಾರಪ್ಪನ ದುಡ್ಡು? ಅವ್ರು ಡೈಲಿ ದುಡ್ದು ಕಟ್ಟಿರೋದು. ನೀವು ಕಟ್ಸ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ BDAಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ, ನಾಚಿಕೆ ಬರಲ್ವಾ? ಹೌದು, ನಾಚಿಕೆ ಬರ್ಬೇಕಲ್ಲ ನಿಮ್ಗೆ. ಇದು 100% ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು ಈ ಸರ್ಕಾರ. ಇದು ಜಾಸ್ತಿ ದಿನ ನಡೆಯಲ್ಲ. ಈ ತರಾನೇ ಆಗ್ತಾ ಇದ್ರೆ, ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡಿ, ಇನ್ನು ಬೆಂಗಳೂರಿನಲ್ಲಿ ನೀವು ಎಲ್ಲೆಲ್ಲಿ ಡೆಮಾಲಿಷ್ ಮಾಡ್ಬೇಕಂತ ಇದ್ದೀರಾ, ಎಲ್ಲೆಲ್ಲಿ ಜನಗಳಿಗೆ ಬೀದಿಗೆ ತರಬೇಕು ಅಂತ ಇದ್ದೀರಾ. ನಿಮ್ ಬುಲ್ಡೇಸರು ಎಷ್ಟೊಂದು ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಕೆರೆ ಮುಚ್ಚಿ ಎಷ್ಟೊಂದು ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಒಳ್ಳೇದಾಗಿ. ಅದಕ್ಕೆ ಹೋಗಿ ಹೊಡಿಯಕ್ಕೆ ಇವ್ರಿಗೆ ದಮ್ಮಿಲ್ಲ, ತಾಕತ್ತಿಲ್ಲ. ಬಡವ್ರ ಮನೆಗೆ ಬಂದ್ಬಿಟ್ಟು ಇವರು ಅತ್ಯಾಚಾರ ಮಾಡೋದು. ಸ್ನೇಹಿತರೆ, ಮೈನಾರಿಟಿ ಮಾತ್ರ ಅಲ್ಲ, ಹಿಂದೂಗಳ ಮನೆಯೂ ಇದೆ ಇಲ್ಲಿ. ಬರೀ ಮುಸಲ್ಮಾನರನ್ನ ಮಾತ್ರ ಅಲ್ಲ, ಇವರು ಯಾವುದೇ ಧರ್ಮದ, ಯಾವುದೇ ಜಾತಿಯ ವಿರೋಧಿಗಳಲ್ಲ, ಇವರು ಬಡವರ ವಿರೋಧಿಗಳು. ಯಾವುದೇ ಸರ್ಕಾರ ಬರಲಿ, ಒಂದು ಸರ್ಕಾರವನ್ನು ನಾವು ಆಯ್ಕೆ ಮಾಡೋದೇ ಬಡವರ ಪರ ಕೆಲಸ ಮಾಡಲಿ ಅಂತ. ಇವರು ಬಡವರ ವಿರೋಧಿಗಳು ಅಂತ ಅನಿಸ್ತಾ ಇದೆ. ರಿಯಲ್ ಎಸ್ಟೇಟ್ ಮಾಫಿಯಾ ನಮ್ಮ ರಿಯಲ್ ಎಸ್ಟೇಟ್ಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ ಒಬ್ಬೊಬ್ಬ ಜನಪ್ರತಿನಿಧಿ ಅವನ ಆಸ್ತಿ 10,000 ಕೋಟಿ ಅಂತೆ, ಇವನ ಆಸ್ತಿ 1 ಲಕ್ಷ ಕೋಟಿ ಅಂತೆ, ಇಷ್ಟು ಮಾತಾಡ್ತಿರ್ತೀವಿ. ಅವರ 10,000 ಕೋಟಿ ಆಗಲಿ 10 ಲಕ್ಷ ಕೋಟಿ ಆಗಲಿ ಸಂಪಾದನೆ ಆಗೋದು ಈ ಬಡವರ ಬದುಕಿನ ಮೇಲೆ ಬುಲ್ಡೋಜರ್ ಹರಿಸಿನೇ ಇವರು ಲಕ್ಷಾಂತರ ಕೋಟಿ ದುಡ್ಡನ್ನು ಮಾಡ್ಕೊಳ್ಳೋದು. ಬದುಕು ಹಾಳಾಗೋಗಿದೆ, ಬೀದಿಗೆ ಬಿದ್ದಿದ್ದಾರೆ. ಮಕ್ಕಳು ತೋರಿಸಿಲ್ಲ, ಚಿಕ್ಕ ಮಕ್ಕಳು ನೋಡಿ, ಚಿಕ್ಕ ಮಕ್ಕಳು ನೋಡ್ರಿ, ಸ್ಕೂಲಿಗೆ ಹೋಗೋ ಮಕ್ಕಳು. ಇನ್ನು ಸ್ಕೂಲ್ ಯೂನಿಫಾರ್ಮ್ ತೆಗ್ದಿಲ್ಲ ಇವನು, ಸ್ಕೂಲ್ ಯೂನಿಫಾರ್ಮ್ ತೆಗ್ದಿಲ್ಲ ಇವನು. ನೀವು ಫೋಕಸ್ ಮಾಡಬೇಕಾಗಿದ್ದು ಈ ಮಕ್ಕಳ ಬದುಕನ್ನ. ನಾಳೆ ಈ ಸ್ಕೂಲ್, ಈ ಮಗನ ಭವಿಷ್ಯ ಏನಾಗಬೇಕು, ನಾಳೆ ಅವನ ಸ್ಕೂಲ್ ಪರಿಸ್ಥಿತಿ ಏನಾಗಬೇಕು, ಈ ಮಕ್ಕಳ ಸ್ಥಿತಿ ಏನಾಗಬೇಕು, ಇದನ್ನು ಯೋಚನೆ ಮಾಡಿದ್ಬಿಟ್ಟು ಇವ್ರು ಕನ್ನಡ ಮಾತಾಡ್ತಾರ, ಇವ್ರು ಬಾಂಗ್ಲಾದೇಶದವರ. ಒಂದ್ ಕಡೆ ಮನೆನ ಕಳ್ಕೊಂಡಿದ್ದಾರೆ, ಬದುಕು ಕಳ್ಕೊಂಡಿದ್ದಾರೆ, ಬೀದಿಗೆ ಬಿದ್ದಿದ್ದಾರೆ. ಇವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಮಾಧ್ಯಮಗಳು ಬರ್ತಾ ಇದ್ದೀರಾ. ದಯವಿಟ್ಟು ಮಾಧ್ಯಮದವರು ಒಂದಿಷ್ಟು ಗೆಳಿಸ್ಕೊಳ್ಳಿ. ಹ್ಯೂಮನಿಟಿ ಇರಲಿ. ನಾಳೆ ನಿಮ್ಮ ಎದೆ ಮೇಲೂ ಕೂಡ ಬುಲ್ಡೋಸರ್ ಹತ್ತಕ್ಕೆ ಭಾಳ ಟೈಮ್ ಇಲ್ಲ. ಇವತ್ತು ಇವರ ಮನೆ ಹೊಸ್ತಲಿಗೆ ಬಿದ್ದು ಬೆಂಕಿ ನಾಳೆ ನಿಮ್ಮನೆ ಹೊಸ್ತಲಿಗೆ ಬಂದು ಮುಟ್ಟುತ್ತೆ. ಇಲ್ಲಿ ಬಂದರೆ ಸಾಧ್ಯ ಆದರೆ ಸುದ್ದಿನೇ ಮಾಡಬೇಕಂದ್ರೆ ಸುದ್ದಿ ಮಾಡ್ಕೊಂಡು ಹೋಗಿ. ಇಲ್ಲಿ ಬನ್ನಿ, ಇವರು ಕಿಡ್ನಿ ಪೇಷಂಟ್. ಇವರಿಗೆ ಕಿಡ್ನಿ ಸಮಸ್ಯೆ ಇದೆ, ಮತ್ತೆ ಅವ್ರ ಮನೇಲಿ ಒಂದು ಸಾವಾಗಿದೆ. ಎರಡು ಸಾವಿರ ಏನದು? ಅಣ್ಣನು ಮತ್ತೆ ಅಣ್ಣನ ಮಗ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗಿರೋದು, ಸ್ಪಾಟ್ ಔಟ್. ಅವ್ರ ಸಾವುಗ್ ಹೋಗಿ ರಾತ್ರಿ ಬಂದು ಮಂಗಿರೋದು, ಬೆಳಿಗ್ಗೆ ಬಂದು ಮನೆ ಡೆಮಾಲಿಷ್ ಮಾಡಿರೋದು. ಅವ್ರು ಯಾವ ಕಷ್ಟ ಅಂತ ಅನ್ಭವಿಸ್ತಾರೆ ಹೇಳಿ ಸರ್ ನೀವು. ಇವರು ನಿಮ್ಮ ಹತ್ರ ಬಂದು ಮೀಡಿಯಾದವರು ಅವರು ಉರ್ದುನಲ್ಲಿ ಹೇಳ್ತಿ, ಕನ್ನಡದಲ್ಲಿ ಹೇಳಿ ಅಂದ್ರೆ ಅವರಿಗೆ ನೀವು ಏನ್ ಮಾಡ್ತಾ ಇದ್ರು, ಅವರು ನಿಮ್ಗೆ ಏನು ನೋಟಿಸ್ ಕೊಟ್ಟಿಲ್ಲ ಏನು ಅಂದ್ರು ಅವರು. ನಾನೇನ್ ಹೇಳಿದೆ, ಮೇಡಮ್ ನೆನ್ನೆಯಿಂದ ಹೇಳಿ ಸಾಕಾಗಿದ್ದೀವಿ, ನಮ್ಗೆ ಹುಷಾರಿಲ್ಲ ಮೇಡಮ್, ಯಾರು ಈ ವಿಡಿಯೋ ಹಿಡಿಬೇಡ್ರಿ, ನಾನು ಏನು ಹೇಳಲ್ಲ, ಹೋಗ್ರಿ ಮೇಡಮ್ ನಾನು ಅಂತ ಹೇಳಿದೆ. ಈಗ ನಿಮ್ಮ ಹೆಸರೇನು? ಆಸಿಯಾ ಅಂತ. ಆಸಿಯಾ, ನಿಮ್ಮ ಹುಟ್ಟಿದಲ್ಲಿ ನೀವು? ನಾವು ಚಿಂತಾಮಣಿ ಹತ್ರ. ಚಿಂತಾಮಣಿ ಹುಟ್ಟಿ ಬೆಳೆದಿದ್ದು. ಈಗ ಆಸಿಯಾ ಅಂತ ಹೇಳ್ಬಿಟ್ಟು ಇವ್ರು ಮುಸಲ್ಮಾನ ಹೆಣ್ಮಗಳು. ಆಸಿಯಾ ಮುಸಲ್ಮಾನ ಹೆಣ್ಮಗಳು. ಅದ್ಯಾವ್ದೋ ಉರ್ದುನ ಕನ್ನಡ ಮಾತಾಡಿದ್ರಲ್ಲ, ಅದ್ಯಾವಳು ಬಂದ್ಬಿಟ್ಟು ಮೈಕ್ ಹಿಡಿದ್ಲಲ್ಲ ಇವಳು. ನಿನಗೆ ಇವರಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಕ್ ಬರ್ತದ?
ಈಗ ಆಸಿ ಅವ್ರು ಮಾತಾಡಿದ್ರಲ್ಲ, ಇದಕ್ಕಿಂತ ಅದ್ಭುತ ಕನ್ನಡ ಯಾವ್ದಿದೆ? ಹೆಸರೇ ಇನ್ನೇನು ಬರೆಯಲ್ಲ ನಮ್ಗೆ ಮಾತಾಡ್ಬೇಕು? ಸರಿಯಾದ ಹಾ? ನಮ್ದು. ಕನ್ನಡ ಅಷ್ಟು ನೋಡಿ ಸ್ನೇಹಿತರೆ, ಅದ್ಭುತವಾಗಿ ಕನ್ನಡ ಮಾತಾಡ್ತಿದ್ದಾರೆ, ಅದ್ಭುತವಾಗಿ ಕನ್ನಡ ಮಾತಾಡ್ತಿದ್ದಾರೆ, ಅದ್ಭುತವಾಗಿ ತನ್ನ ಕಥೆಗಳನ್ನ ಹೇಳ್ತಿದ್ದಾರೆ, ತನ್ನ ನೋವನ್ನು ಹೇಳ್ಕೊತಿದ್ದಾರೆ, ಸಾವೇ ನೋವಿನ ವಿಚಾರ ಹೇಳ್ತಾ ಇದ್ದಾರೆ. ಇವ್ರ ಹತ್ರ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡೋದ್ರ ಹತ್ರ ಬಾಯಿಗೆ ಹಾಗಾಗಿ ನೀವು ಉರ್ದು ಮಾತಾಡಿ, ಬಾಂಗ್ಲಾ ಮಾತಾಡಿ, ಏನು ಹೊಟ್ಟೆಗೆ ಅನ್ನ ತಿಂತಾರೆ ನೀವು? ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಏನ್ ಎಂಟರ್ಟೈನ್ಮೆಂಟ್? ಮನೆಗಳು ತಳ್ಕೊಂಡು ನಮ್ಗೆ ಎಂಟರ್ಟೈನ್ಮೆಂಟ್ ನಮ್ಗೆ ಆಸೆ ಅಲ್ವಾ? ನಾವ್ ಏನ್ ಮಾಡ್ಬೇಕು? ಊಟ ಅಷ್ಟೊಂದು ಹೇಳ್ಬಿಟ್ಟು ನಾನು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆಲ್ಲಿತ್ತು ಮನೆ? ಅದೇ ಟೆಂಟ್ ಹಾಕಿದಾರಲ್ಲ ಅದೇ ಮನೆ. 3 ಮನೆ ಇಲ್ಲಿ. ಇದೆಲ್ಲ ನಿಮ್ಮ ಮನೆ? ಸಾಮಾನೆಲ್ಲ ಒಳಗಡೆ ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ನಾವು 15-16 ವರ್ಷ ಇದೆ. 15-16 ವರ್ಷದಿಂದ ಆಸಿ ಅವರಿದ್ದು ಮನೆ ಇದೆ ಈ ಜಾಗ. ಇದನ್ನ ಕೆಡವಿದೆ ಆಸಿಯಾ ಇಬ್ರು ಇರೋದು ನಾವು. ಆಸಿಫಾ ನೀವು ಆಸಿಫಾ? ನೀವು ಪಕ್ಕದಲ್ಲೇ ಇದ್ರಿ. ಈ ಮನೆ ನಮ್ದು, ಆ ಮನೆ ಈಗ ನೀವು ಊಟ ತಿಂಡಿ ಆಯ್ತು, ಈಗ ಸ್ನಾನ ಬಟ್ಟೆ ಇದು ಏನಿಲ್ಲ ಸರ್, ಜಾಗನೇ ಇಲ್ಲ ಎಲ್ಲ ಮಾಡ್ಕೊಂತಾರೆ. ಜಾಗನೇ ಇಲ್ಲ ಸ್ನಾನ ಮಾಡಕ್ಕ, ಬಟ್ಟೆ ಒಗೆಯಕ್ಕ, ಎಲ್ಲ ಮಾಡ್ಕೊಂಡು ಮಲ್ಕೋದು ಇದ್ರಲ್ಲೇ ಮಲ್ಕೊಂತಾರೆ. ಯಾರು ಬಂದ್ರು? ಏನ್ ಹೆಸರು? ಜೆನಿಫರ್ ಎಲ್ಲ ಹೇಳ್ತಾರೆ. ನೀವೆಲ್ಲ ಸೈಟಲ್ಲೂ ಬಾಂಗ್ಲಾದೇಶದವ್ರು ಹುಡುಕ್ತಿರಲ್ರಿ, ಈ ಮಗು ಹೆಸರು ಜೆನಿಫರ್ ಅಂತ ಹೇಳಿ. ಇದೇನು US ಇಂದ? US ಪ್ರಾಡಕ್ಟಾ? ಹೇಳೋದು ಟ್ರಂಪ್ ಕಳ್ಸ್ಕೊಟ್ಟ ಸರ್ ಇದು? ಮುಸಲ್ಮಾನರು ಇದ್ದ ಕಡೆ ಅವ್ರ ಕಷ್ಟ. ಈ ಶ್ರೀಮಂತ ಮುಸಲ್ಮಾನರ ಸಮಸ್ಯೆ ಅಲ್ಲ, ಬಡ ಮುಸಲ್ಮಾನರು ಎಲ್ಲಿರ್ತಾರೆ ಅವ್ರು ಬಾಂಗ್ಲಾದೇಶ. ಬಡ ಮುಸಲ್ಮಾನರು ಕಷ್ಟದಲ್ಲಿದ್ರೆ ಬಾಂಗ್ಲಾದೇಶದವ್ರು. ಬಡ ಮುಸ್ಲಿಂ ಕಣ್ಣೀರು ಹಾಕಿದ್ರೆ ಈಗ ಆಸ್ಪತ್ರೆ ಕನ್ನಡ ಹೆಂಗಿದೆ? ಅವಳ ಆಂಕರ್ ಬಂದ್ಲಂತೆ, ಅವಳಿಗೆ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಬಿಟ್ರೆ ಅವಳು ದೊಡ್ಡ ಸಂಪಾದಕಿ ಆಗ್ಬಿಡ್ತಾಳೆ. ಹುಚ್ಚತನಗಳು ಸಾಧ್ಯ ಆದರೆ ನ್ಯಾಯ ಕೊಡಿಸ್ಬೇಕು ಸರ್. ಯಾಕಂದ್ರೆ ಹ್ಯೂಮ್ಯಾನಿಟಿ ಗ್ರೌಂಡಲ್ಲಿ ಯೋಚನೆ ಮಾಡಿಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ನಾವೆಲ್ಲ ಲಾಯಕ್ಕಲ್ಲ ನಾವು. ನಮ್ದು ಸರ್ ಇದು. ಎಷ್ಟು ವರ್ಷದಿಂದ ಇದ್ರಿ ನೀವು? ಇಲ್ಲಿ ಬನ್ನಿ. 8 ವರ್ಷದಿಂದ ಇದ್ದೀರಿ ಅಂದ್ರೆ 8 ವರ್ಷ ಕಟ್ಟಿದ್ದ ನೀವು? ಎಲ್ಲ ಕಟ್ಟಿದವ್ರೆ, ಓನರ್ ಅವರು ಟ್ಯಾಕ್ಸ್ ಕಟ್ಟಿದವ್ರೆ, ಕರೆಂಟ್ ಬಿಲ್ ಕಟ್ಟಿದವ್ರೆ. ಬಾಡಿಗೆ ಆಗಿದ್ರ ಇಲ್ಲಿ? ಬಾಡಿಗೆ ವರ್ಷದಿಂದ. ಓನರ್ ಯಾರು? ಓನರು ಲ್ಯಾಂಡ್ ಓನರು ಅವರು ಮಾರ್ಕೆಟ್ ಆಗ ಏನಿದ್ದವ್ರೆ. ಅವ್ರೇನಂತಾರೆ ಈಗ? ಅವ್ರು ಏನು ಅಳ್ಕೊಂಡಿದವ್ರೆ ಪಾಪ ಅವರು. ನೋವು ಇರುತ್ತೆ. ಅವ್ರು ಅಳ್ಕೊಂಡಿದವ್ರೆ ಅಷ್ಟೇನೆ. ಅವ್ರು ಎಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲಿ ತುಂಬಾ ಜನ ಇದು ಬಾಡಿಗೆ ತುಂಬಾ ಜನ ಇದಾರೆ ಇಲ್ಲಿ. ಬಾಡಿಗೆ ಅವರೇ ಜಾಸ್ತಿ ಇದಾವ್ರೆ. 1 ರೂಪಾಯಿ ಸಹಾಯ ಮಾಡ್ತಾ ಇಲ್ಲ. ಡೆಮಾಲಿಷ್ ಆಗ್ತಿದ್ಯಾ? ಮಾಡ್ತಿದ್ದಾರೆ ಬಿಡಿ. ನಾಳೆ ಮೇನ್ ಡೆಮಾಲೇಷನ್ ಆಗೋದು ನಾಳೆ ಎಲ್ಲ ಹೊಡೆದಾಕ್ತಾರೆ. ಮುಂದಾಯ್ತು. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ? ಬೆಳಕ್ ಬರ್ತಾರೆ. ಅಲ್ಲ, ಇದು ಫಸ್ಟ್ ಮನೆ ಕಟ್ಟಿದ್ದ ನೀವು? ಇಲ್ಲ ಕಟ್ಟಿದೆ ಮನೆ ತಗೊಂಡಿರೋದು. ನೀವು ಪರ್ಚೇಸ್ ಮಾಡಿ 2 ತಿಂಗಳಾಯ್ತು. ಒಬ್ಬರ ಹತ್ರ ಎಷ್ಟಾಯ್ತು ತಗೊಂಡ್ರಿ? 45 ಲಕ್ಷ ತಗೊಂಡ್ರ? ಇದು ಆನ್ಲೈನ್ ಕೊಟ್ಟಿದ್ದೀನಿ ಮತ್ತು ರಿಜಿಸ್ಟರ್ಗೆ 5 ಲಕ್ಷ ಆಯ್ತು. 50 ಲಕ್ಷ 5 ಅದು ಟೋಟಲ್ 50 ಲಕ್ಷ. ಮತ್ತು ರಿನೋವೇಷನ್ ಮಾಡಿದ್ದೀನಿ ಮನೆಗೆ. ನೀವು ಯಾವ ಊರವರು? ಇನ್ನು ಬೆಂಗಳೂರು. ಓಕೆ, ನೀವು ಏನ್ ಕೆಲಸ ಮಾಡ್ತೀರಾ? ಆಟೋ ಇಲ್ಲ, ಕಾರ್ ಡ್ರೈವರು. ಕಾರ್ ಡ್ರೈವರ್. ನಿಮ್ಮ ಅಳಿಯ? ನಿಮ್ಮ ಮಗಳು? ಕಷ್ಟಪಟ್ಟು ದುಡ್ಡನ್ನ ಕೂಡ ಹಾಕಿ ನೀವು 2 ತಿಂಗಳ ಮನೆ ತಗೊಂಡು ಮನೆ ನೋಡ್ಕೋಬೇಡ, ಆಮೇಲೆ ಮಾತಾಡ. ನೋಡಿ ನನ್ನ ಮನೆ ನೋಡಿ. 45 ಲಕ್ಷ ರೂಪಾಯಿ ಪ್ಲಸ್ 5 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್.
50 ಲಕ್ಷ ಒಬ್ಬ ಕಾರ್ ಡ್ರೈವರ್ 50 ಲಕ್ಷ ರೂಪಾಯಿನ ಆತ ಹೇಗೆ ತಂದಿರ್ಬೋದು, ಎಲ್ಲಿಂದ ತಂದಿರ್ಬೋದು? ಅಲ್ಲ ಅವ್ರ ಚಿಕ್ಕ ಮನೆ ಇತ್ತಂತೆ, ಅದನ್ನ ಮಾರಾಟ ಮಾಡಿ ಅಲ್ಲೇ ಎಷ್ಟೋ ವರ್ಷಗಳಿಂದ ವಾಸ ಮಾಡ್ತಾ ಇದ್ರು. ಅಮ್ಮ ಬನ್ನಿ ಇಲ್ಲಿ, ಅಮ್ಮ ಬನ್ನಿ ಅಮ್ಮ. ನೀವು ನಿಮ್ಮ ಹೆಸರು? ರೋಹಿ ಬಾನು ಅವರೇ. ಈಗ ನೀವು ಎಲ್ಲ ಮನೆ ಇತ್ತು ನಿಮ್ದು ಹಿಂದೆ? ಹಿಂದೆ ಮನೆ ಬಂದ್ಬಿಟ್ಟು ರಶಾದ್ ನಗರ್ ಶಾಂಪುರ್ ರೈಲ್ವೆ ಟ್ರ್ಯಾಕ್ ಹತ್ರ. ಅದನ್ನ ನೀವು ಮಾರಿದ್ರಿ? ಯಾಕೆ ಮಾರಿದ್ರಿ? ಇಲ್ಲಿ ಮನೆ ಮನೆ ತಗೊಳ್ಳಕ್ಕೆ ಅದು ಚಿಕ್ಕದಿತ್ತು, 500 ಸ್ಕ್ವೇರ್ ಫೀಟ್ ಇತ್ತು. ಇಲ್ಲಿ ಬಂದ್ಬಿಟ್ಟು 1000 ಸ್ಕ್ವೇರ್ ಫೀಟ್. 3 ಮಕ್ಳು ಇದ್ದಾರೆ ಇಲ್ಲಿ. ಅದು ತಗೊಳ್ಳೋಣ ದೊಡ್ಡಾಗಿ, ನಮ್ಮ ಮಕ್ಳದ್ದು ಫ್ಯೂಚರ್ ಒಳ್ಳೇದಾಗುತ್ತೋ ಅಂತ ಇಲ್ಲಿ ತಗೊಂಡಿದ್ವಿ. ಅದು ನಾವು ಮಾಡಿರೋದು 35 lakhsಗೆ. ಮಿಕ್ಕಿದ್ ನಾವು ಜ್ಯುವೆಲ್ರಿ ಇತ್ತು, ಮಗುದು ಮದ್ವೆ ಇತ್ತು. ಜ್ಯುವೆಲ್ರಿ ಏನ್ ಮಾಡಿದೀನಿ, ಮನಾಪುರಂ ನಲ್ಲಿ ತಗೊಂಡ್ ಹೋಗ್ಬಿಟ್ಟು 12 lakhs ಜ್ಯುವೆಲ್ರಿ, ಅದು ಪ್ರೂಫ್ ಇದೆ ನಮ್ಮ ಹತ್ರ. 12 lakhs ಜ್ಯುವೆಲ್ರಿ ಹೋಗ್ಬಿಟ್ಟು ಮನಾಪುರಂ ನಲ್ಲಿ ಇಟ್ಬಿಟ್ಟು ಅದು ತಗೊಂಡಿದೀನಿ. ರಿಜಿಸ್ಟರ್ಗೆ ಮತ್ತೆ ಇಲ್ಲಿ ಮನೆ ತುಂಬಾ ಖರಾಬ್ ಆಗಿತ್ತು ಸರ್. ಇದು ಸೀಟ್ ಮನೆ ಒಳಗಡೆ ಬಂದ್ಬಿಟ್ಟು ನೋಡಿ ನೀವು, POP ಎಲ್ಲ ಮಾಡ್ಸಿದೀವಿ. ಅದಕ್ಕೆ 3 ಲಕ್ಷ ಖರ್ಚು ಮಾಡಿದೀವಿ ಎಲ್ಲ ಆಲ್ಟ್ರೇಷನ್ಗೆ. ಇದು ಸೀಟ್ ಮನೆ ಸರ್. ಸೀಟ್ ಮನೆ ಇದು ಎಲ್ಲ ಈಗ ಪ್ಯಾಕ್ ಮಾಡ್ತಾ ಇದ್ದೀರಾ? ಪ್ಯಾಕ್ ಇಲ್ಲ, ಎಣ್ಣೆ ಬಂದ್ಬಿಟ್ಟು ಎಲ್ಲ ತಗೊಳ್ಳಕ್ಕೆ ಎಲ್ಲ ಅವ್ರು ಹಾಕಿರೋದಾ? ಕಿತ್ತಕ್ಕೆ ಬಂದಿದ್ದು ನಮ್ಗೆ ಎಲ್ಲ ಇದೆಲ್ಲ ಹೊರಗೆ ಬಿಸಾಕ್ಬಿಟ್ಟಿದ್ರು. ಏನ್ ಸರ್ ಇಷ್ಟು ಗೋಳ ಆಗ್ತಿದ? ನಮ್ಗೆ ಟೈಮೇ ಕೊಟ್ಟಿಲ್ಲ ಸರ್ ಅವರು. ಫಸ್ಟ್ ಅವ್ರು ಬಂದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹೊಡೆಯೋದು. ಅವ್ರು ಏನ್ ಹೇಳಿದ್ರು, ಫಸ್ಟ್ ಬಂದ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿದವ್ರು, ಅಲ್ಲಿ ಸ್ಟಾರ್ಟ್ ಮಾಡಿರೋದು. ನಾವು ಕೇಳಿದಕ್ಕೆ ಇಲ್ಲಮ್ಮ ಈ ಕಡೆ ಬರ್ತಾ ಇಲ್ವಾ, ಯಾವ್ದು BDA ಒಳಗಡೆ ಇದೆ ಅದೇ ಮಾಡ್ತಾ ಇರೋದು, ಇದು ಬರಲ್ಲ ಅಂತ ಹೇಳ್ಬಿಟ್ಟು 9 o'clock ತನಕ ನೋಡಿ ಇವ್ರದ್ದು ಡಾಕ್ಯುಮೆಂಟ್ಸ್ ಗಳು ನೋಡಿ ಎಲ್ಲ ಇವ್ರ ಹೆಸರಿಗೆ ಆಗಿರೋದು ಸೇಲ್ ಡೇಟ್ಗಳು 19 November 2025 ಗೆ ರಿಜಿಸ್ಟರ್ ಆಗಿರೋದು. 3,50,000 ಸ್ಟಾಂಪ್ ಡ್ಯೂಟಿ ಪೇ ಮಾಡಿದೀವಿ. EC ಇದೆ ನೋಡಿ ಸರ್, ಯಾವಾಗ ರಿಜಿಸ್ಟರ್ ಆಗಿದೆ? 19 ನವೆಂಬರ್ಗೆ 2025ಗೆ. ನವೆಂಬರ್ ತಿಂಗಳಲ್ಲಿ ರಿಜಿಸ್ಟರ್ ಆಗಿರೋ ಮನೆ ನಾಳೆ ನಡೆದಿದ್ದಿಲ್ಲ. ನಾಳೆಯಿಂದ ಏನೋ ದೊಡ್ಡ ಪ್ರಮಾಣದ ಡೆಮಾಲಿಷ್ ಮಾಡ್ತಾರೆ ಅಂತ ಮಾಹಿತಿ. ರಿಜಿಸ್ಟರ್ ಮಾಡುವಾಗ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಗೊತ್ತಾಗ್ಲಿಲ್ಲ ಅವ್ರಿಗೆ. ಇದು ಇವಾಗ BDA ಕನ್ಸಿಡರ್ ಆಗಿರೋದು. ಅವ್ರ ಪ್ಲಾನ್ ಡೀಟೇಲ್ಸ್ ಇಲ್ವಾ BDA ಪ್ರಾಪರ್ಟಿ ಅಂತ ಇರ್ಬೇಕಿತ್ತಲ್ವಾ. 3,50,000 ತಗೊಂಡವ್ರೆ ಸ್ಟಾಂಪ್ ಡ್ಯೂಟಿ ರಿಜಿಸ್ಟ್ರೇಷನ್ ಮಾಡ್ಕೊಡಕ್ಕೆ. ಯಾರ್ ಜೇಬಲ್ ಹೋಗಿತ್ತು? ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ 3,50,000 ಕೊಟ್ಬಿಟ್ಟಿದ್ದು ರಿಜಿಸ್ಟರ್ ಮಾಡಿಕೊಟ್ಟಲ್ಲ. ಅವ್ರಿಗೆ ಸಂಬಂಧಪಟ್ಟಿದ್ದವನು ಅವನು ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟವನ ಇಲ್ಲ ಟ್ರಂಪ್ ಸರ್ಕಾರಕ್ಕೆ ಸಂಬಂಧಪಟ್ಟವನ ರಿಜಿಸ್ಟರ್? ಸರ್ ನನ್ ಒಂದೇ ಕ್ವಶನ್ ಸರ್, ನಾವು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿದಲ್ವಾ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ, ಈ ಸಾರಪಳ್ಳಿನಲ್ಲಿ ಎಲ್ಲಿ BDA ಇದೆ ಎಲ್ಲಿ ಇಲ್ಲ ಅಂತ ಅವ್ರು ಇದು ಮಾಡಿಲ್ವಾ ಸರ್? ಅವರು ಡಾಕ್ಯುಮೆಂಟ್ಸ್ ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೆ? ನೋಡ್ಬಿಟ್ಟಿಲ್ಲ ಮೇಡಮ್ ಇದು BDA ಒಳಗಡೆ ಬರುತ್ತೆ, ನೀವು ತಗೊಂಬೇಡಿ ಅಂತ ಯಾಕೆ ನಮ್ಗೆ ಹೇಳಿಲ್ಲ? ಪಾಯಿಂಟ್ ಅಲ್ವಾ? ಒಬ್ಬ ಸಬ್ ರಿಜಿಸ್ಟರ್ ವೆರಿ ಸಿಂಪಲ್ ಇದೆ ನೋಡಿ. ಇವ್ದು 2 ತಿಂಗಳ ಹಿಂದಿನ ಕತೆ ಅಂತಲ್ಲ, 20 ವರ್ಷದ ಹಿಂದಿನ ಕತೆನೇ ತಗೊಳ್ಳಿ. ಒಬ್ಬ ಸಬ್ ರಿಜಿಸ್ಟರ್ಗೆ ಆತ ಒಂದು ಜಾಗವನ್ನು ರಿಜಿಸ್ಟರ್ ಮಾಡಿ ಕೊಡ್ಬೇಕಾದ್ರೆ ಆತನಿಗೆ ಇದು BDA ಜಾಗ ಅಂತ ಗೊತ್ತಿಲ್ವಾ? ನಾಳೆ ಒಂದ್ ದಿವಸ ಸಮಸ್ಯೆ ಆಗ್ತದೆ, ಬಡವ್ರ ಪರಿಸ್ಥಿತಿ ಕೆಟ್ಟ ಹೋಗುತ್ತೆ ಅಂತ ಅವನಿಗೆ ಗೊತ್ತಿಲ್ವಾ? ಹಾಗಾದ್ರೆ ಅವನು ದುಡ್ಡು ತಗೊಂಡು ಟ್ಯಾಕ್ಸ್ 3.5 ಲಕ್ಷ ತಗೊಂಡ ಅಂದ್ರೆ ಅವನು ಸಣ್ಣ ಲಂಚ ತಗೊಂಡಿರ್ತಾನೆ. ಬಟ್ ಆ ದುಡ್ಡು ಹೋಗೋದು ಸರ್ಕಾರಕ್ಕೆ ಅಲ್ವಾ? ಸರ್ಕಾರ ಇವ್ರ ಹತ್ರ ತೆರಿಗೆ ಕಟ್ಸ್ಕೊಂಡು, ಟ್ಯಾಕ್ಸ್ ಕಟ್ಸ್ಕೊಂಡು, ರಿಜಿಸ್ಟರ್ ಫೀಸ್ ಕಟ್ಸ್ಕೊಂಡು ಅದು ಮಾಡ್ಕೊಡ್ಬೇಕಾದ್ರೆ, ಪೇಪರ್ ಮಾಡ್ಕೊಡ್ಬೇಕಾದ್ರೆ ನಿಮಗೆ ಗೊತ್ತಾಗಿಲ್ವಾ? ಇದು BDA ಜಾಗ ಅಂತ ಗೊತ್ತಿಲ್ವಾ? ಯಾರ ಬಡವರು 40-50 ಲಕ್ಷ ದುಡ್ಡನ್ನ ಹೆಂಗ್ ತಗೋ ಬರ್ತಾರೆ ಗೊತ್ತಾಗಲ್ಲ. ಬ್ಯಾಂಗ್ಳೂರ್ 1ಗೆ ಇದು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ನಾವು ಈ ಖಾತಾ ಮಾಡ್ಬೇಕು ಅಂದ್ರೆ ಸರಿ ಮಾಡ್ಕೊಡ್ತೀನಿ ಅಂದ್ರೆ ಅವ್ರಿಗೆ ಎಷ್ಟು 5,100 ಲೊಕೇಶನ್ ಹತ್ರ ಬಂದ್ ನಾವು ಜಿಯೋ ಲೊಕೇಶನ್ ಕೊಡ್ಬೇಕು, ಅವ್ರಿಗೆ ಫೋಟೋ ಜೊತೆ ಕೊಡಿಸ್ಬೇಕು ಈ ಖಾತಾ ಮಾಡ್ಸಕ್ಕೆ. ಹೆಂಗೈತದು ಸರ್? 5,100 ತಗೊಂಡ್ಬಿಟ್ಟು ಈ ಖಾತಾ ಮಾಡ್ಕೊಟ್ಟಿದ್ದಾರೆ ಅವರು. ಇವಾಗ ಈ ಖಾತಾ ಆಗ್ಬಿಟ್ಟು 1 ತಿಂಗಳು ಆಗಿಲ್ಲ. ಡಿಸೆಂಬರ್ ಎಂಡ್ನಲ್ಲಿ ನಾವು ಮಾಡ್ಸಿರೋದು. ಲೈಟ್ ಬಿಲ್ ನಮ್ಮ ಹೆಸರಿಗೆ, ಕರೆಂಟ್ ಬಿಲ್ ಕೊಡಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಯಾವಾಗ ಡೆಮಾಲಿಶ್ ಆಗ್ತಾ ಇತ್ತು ಅವಾಗ್ಲೇ ಅಲ್ಲಿ ಇವರು ಎಲೆಕ್ಟ್ರಿಸಿಟಿ ಬಿಲ್ ಅವ್ರು ಬಂದ್ಬಿಟ್ಟು ಬಿಲ್ ಆಗ್ತಾ ಇತ್ತು. ಹೆಂಗೆ ಸರ್ ಇದು ಎಲ್ಲ? ಡೆಮಾಲಿಶ್ ಆಗ್ಬೇಕಾದ್ರೆ ನಾವು ವಿಡಿಯೋ ತಗೊಂಡಿದ್ದೀವಿ. ಅದೊಂದು ವಿಡಿಯೋ ನಮಗೆ ವಾಟ್ಸ್ಆಪ್ ಮಾಡಿ ನೀವು ಕಳಿಸ್ಕೊಡಿ. ಮನಾಪುರಂದು ನಮ್ಗೆ 12 lakhs ಲೋನ್ ಇದೆ ಸರ್. 6 to 7 lakhs ಹ್ಯಾಂಡ್ ಲೋನ್ ತಗೊಂಡಿದ್ದೀನಿ. ರಿಜಿಸ್ಟರ್ಗೋಸ್ಕರ ನಾವು ಹ್ಯಾಂಡ್ ಲೋನ್ ತಗೊಂಡಿದ್ದೀವಿ. ಆಲ್ಟ್ರೇಷನ್ಗೆ ಎಲ್ಲ ತಗೊಂಡಿದ್ದೀವಿ. 7 to 8 lakhs ನಾವು ಹ್ಯಾಂಡ್ ಲೋನ್ ತಗೊಂಡಿದ್ದೀವಿ. 12 lakhs ಮನಾಪುರಂ ನಲ್ಲಿ ಗೋಲ್ಡ್ ಇದೆ. ಮಿಕ್ಕಿದ್ದು ನಮ್ ಚಿಕ್ಕ ಮನೆ ಇತ್ತು, ಅದು ಸೆಲ್ ಮಾಡ್ಬಿಟ್ಟು ಎಲ್ಲಿ ಬಂದಿರೋದು. ಇವಾಗ ನಮ್ಗೆ ಆಚೆ ಆದ್ರೆ ನಾವು ಎಲ್ಲಿ ಹೋಗ್ಬೇಕು?
ಒಂದು ಲೋನ್ ವಿಚಾರ ಗೊತ್ತಾ ನಿಮ್ಗೆ? ಒಂದು ಗೋಲ್ಡ್ ಲೋನು, ಆಮೇಲೆ ಹ್ಯಾಂಡ್ ಲೋನು, ತಿಂಗಳ ಬಡ್ಡಿ ಎಷ್ಟು ಕಟ್ಟಬೇಕು, ಮನೆ ಇಲ್ಲ, ಪ್ರಾಪರ್ಟಿ ಇಲ್ಲ, ಬದುಕು ಬೀದಿಗೆ ಹೋಗಿದೆ, ಲೋನು ಕಟ್ಟಬೇಕು, ಮನೆನೂ ಹೋಯ್ತು, ಬದುಕು ಹೋಯ್ತು, ಸಾಯೋವರೆಗೂ ಲೋನ್ ಕಟ್ಟಬೇಕು. ಯಾರು ಕೊಡ್ತಾರೆ ಇವ್ರಿಗೆ ಪರಿಹಾರ? ಕಾಂಗ್ರೆಸ್, ಮೈನಾರಿಟಿ ಕಾಂಗ್ರೆಸ್, ಬ್ರದರ್ಸ್ ಕಾಂಗ್ರೆಸ್ 10-20 ವರ್ಷದಿಂದ ವಾಸ ಮಾಡ್ತಿದ್ದಾರೆ. ಈ 10-20 ವರ್ಷದೊಳಗಡೆ ಬಿಜೆಪಿನ ಅಧಿಕಾರಕ್ಕೆ ಬಂದಿತ್ತು ಇಲ್ಲಿ. ಯಾಕೆ ಬಿಜೆಪಿ ಅವರು ಮುಸಲ್ಮಾನರ ವಿರೋಧಿಗಳಲ್ವಾ? ಅವ್ರು ಯಾಕೆ JCB ತಂದಿಲ್ಲ? ನೀವು ಮುಸ್ಲಿಂ ಪರ ಅಲ್ವಾ? ನೀವ್ ಯಾಕೆ JCB ಕಳಿಸಿದ್ರಿ? ಯಾರು ಬರ್ತಾ ಇಲ್ಲ, ಎಲ್ಲ ಮೈನಾರಿಟಿ ಲೀಡರ್ಗಳು 16,000 ಕೋಟಿ ಹೊಡೆಯೋರು. ಓಕೆ, ಇವತ್ತು ಶಕೀಲ್ ಅವ್ರು ಊಟ ಹಾಕ್ತಿದ್ದಾರೆ. ಶಕೀಲ್ ಅವ್ರನ್ನ ಸ್ಮರಿಸ್ತಾ ಇದೀವಿ ನಾವು. SDP ಶಕೀಲ್ ಅವರು ನಮ್ಗೆ ಊಟ ಹಾಕ್ತಿದಾರೆ ಅಂತ ಈಗ ನೆನೆಸ್ಕೊತಿದೀವಿ. ಎಲೆಕ್ಷನ್ ಬಂದಾಗ ದೇಖೋ ಕೋನ್ ಆಯ ಶೇರ್ ಆಯ. ಈ ಮೈನಾರಿಟಿ ಬುದ್ಧಿ ಯಾವಾಗ ಬರುತ್ತೆ? ಮೈನಾರಿಟಿ ಬುದ್ಧಿ ಯಾವಾಗ ಕಲಿಯುತ್ತೆ? 10 ಜನ ಫೈರ್ ಬ್ರಾಂಡ್ ಮುಸಲ್ಮಾನರು MLAಗಳು ಹೋಗ್ಬೇಕು ಸರ್ ಒಳಗೆ. ಈ ಅಡ್ಜಸ್ಟ್ಮೆಂಟ್ ಗಿರಾಕಿಗಳನ್ನ ಗೆಲ್ಸಿ ನಿಮ್ ಬದುಕಿನ ಬೀದಿಗೆ ತಂದ್ರು. ನಮ್ಗೆ ಈಗ ನೋವಾಯ್ತು, ಅವ್ರು ಊಟ ಕೊಟ್ರು. ಈಗ ಶಕೀಲ್ ಅಹಮದ್ ನಮಗೆ ಹೀರೋ. ಎಲೆಕ್ಷನ್ ಬಂದಾಗ ಶಕೀಲ್ ಅಹಮದ್ ಯಾರು? ಪ್ರಭುತ್ವ ಅಧಿಕಾರ. ನಾವು ಇಲ್ಲಿ ಮಲಗಿದ್ರು ನಮ್ಮ ಮೇಲೆ JCB ಹರಿಸ್ತಾರೆ ಇವರು. ಮುಲಾಜೆ ಮಾಡಲ್ಲ, ಹೆಣಗಳ ಮೇಲೆ ಇವರು ಸೌದಾ ಕಟ್ಟೋರು ಇವರೆಲ್ಲ. ಪರಿಹಾರ ಏನು ಅಂದ್ರೆ ಇವ್ರಿಗೆ ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಉತ್ತರ ಕೊಡೋ ಆಲೋಚನೆ ಮಾಡಿ. ಬೇರೆ ಏನು ಹೇಳಲ್ಲ. ನಿಮಗೆ ಬಹುಶಃ ನಿಮಗೆ ಈ ಸಂದರ್ಭದಲ್ಲಿ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಬಟ್ ನಿಮ್ಮ ನಷ್ಟನ ನಿಮ್ ದೇವ್ರು ಮಾತ್ರ ಕೊಡೋಕ್ ಸಾಧ್ಯ. ನಮ್ಗೇನು ಬಿಜೆಪಿ 30 ವರ್ಷದ ಕತೆ ಮಾತಾಡ್ತೀವಿ ನಾವು. 70 ವರ್ಷಗಳಿಂದ ಜಾತಿ ಮತ್ತು ಧರ್ಮ ವ್ಯವಸ್ಥೆನ ಜೀವಂತವಾಗಿ ಇಟ್ಟರು ಇವರೇ. ಅದೇ ಜಾತಿ ಧರ್ಮನ ತೋರಿಸ್ಬಿಟ್ಟು ಬದುಕ್ತಿದ್ದಾರೆ ಇವರು. ಅರ್ಥ ಆಗ್ತಿಲ್ಲ ನಮಗೆ. ಬನ್ನಿ, ಏನ್ ನಿನ್ನ ಹೆಸರು ಹೇಳ್ಬಿಟ್ಟು ಇಲ್ಲಿ ಪರವಾಗಿಲ್ಲ. ಇಲ್ಲಿ ರಾಡ್ ಹಾಕಿದ್ರಾ? ನೋಡಿ, ಇಲ್ಲಿ ನೋಡಿ ಏನಾಗಿದೆ ಇದು ರಾಡು. ಏನ್ ಪುಟ್ಟಿ ಹೆಸರು ನಿಂದು? ಎಸ್ಟೆಲ್ ಅಂತ. ಇವರು ಡ್ಯಾನಿಯಲ್ ಅಂತ. ಇಲ್ಲಿ ಕೇಳಿ. ನೋಡಿ, ಈ ಮಗು ಸ್ಕೂಲಿಗೆ ಹೋಗ್ತಾ ಇತ್ತಲ್ಲ, ಕಾಲಿಗೆ ರಾಡ್ ಹಾಕ್ಸ್ಕೊಂಡಿದ್ದಾರೆ. ಅದೇನೋ ಸಿಕ್ಕಾಪಟ್ಟೆ ನಾವು ಫೆಸ್ಟಿವಲ್ ಆಫ್ ಹ್ಯೂಮನಿಟಿ, ಮಾನವೀಯತೆ ಹಬ್ಬ ಮಾತಾಡ್ತೀವಿ. ನಾವೆಲ್ಲ ಬಡವರ ಪರ ಸರ್ಕಾರ ಅಂತೀವಿ. ಇವತ್ತು ಬೆಳಗ್ಗೆ ನನಗೊಂದು 6 ಗಂಟೆಗೆ ಹೇಳೋಕ್ಕಾಗಲಿಲ್ಲ. ಚಳಿ, ಬೆಡ್ಶೀಟ್ ತೆಗಿಯೋಕ್ಕಾಗಲಿಲ್ಲ. ಬೆಡ್ಶೀಟ್ ತೆಗೆದ್ರೆ ಚಳಿ. 14 ಡಿಗ್ರಿ ಸರ್ ಬೆಳಗ್ಗೆ. ಬೆಂಗಳೂರು ಕ್ಲೈಮೇಟ್ 14 ಡಿಗ್ರಿ. ಈ ಮಕ್ಕಳು ಏನು ಮಾಡ್ಬೇಕು ಹೇಳಿ? ತೋರಿಸಿ, ಈ ಮಕ್ಕಳು ಏನು ಮಾಡ್ಬೇಕು? ಕರುಣೆ ಇಲ್ಲದ ಸರ್ಕಾರ. ದೇವಸ್ಥಾನ ಹತ್ರ ಮಲಗ್ತಾ ಇದಾರಂತೆ. ಮಸೀದಿಯಲ್ಲಿ ಹೋಗ್ಬಿಟ್ಟು ಫ್ರೆಶ್ ಆಗ್ತಾ ಇದ್ದೀರಾ? ದೇವಸ್ಥಾನ ಹತ್ರ ಮಲಗ್ತಾ ಇದ್ದೀರಾ? ಇಲ್ಲೊಂದು ಮಸೀದಿ ಇದೆ, ಮಸೀದಿ ಹತ್ರ ಫ್ರೆಶ್ ಆಗ್ತಿದ್ದೀರಾ? ಏನು ಮಸೀದಿ? ಶಕೀಲ್ ಅವರೇ, ಮಸೀದಿ ಕೈ ಇಟ್ಟಿಲ್ವಾ? ಮಸೀದಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅವೆಲ್ಲ ಇದ್ರೆ ಅಂತ ಮುಟ್ಟಿಲ್ಲ. ಇಲ್ಲಾಂದ್ರೆ ಅದನ್ನು ಅದೇ ಅದು ಮುಟ್ಟೋದ್ರೆ ಇಡೀ ದೇಶದಲ್ಲಿ ಏನಾಗುತ್ತೆ ಅಂತ ಗೊತ್ತಿದೆ ಅವರಿಗೆ. 2004 ನೋಟಿಫಿಕೇಶನ್ ಆಗಿದೆ ಸರ್ ಇಡಿಯಲ್ಲಿ. ಅರ್ಕಾವತಿ ಲೇಔಟ್ಗೋಸ್ಕರ ಆಗಿರೋದು. 2004 ಇಂದ 2026 21 ವರ್ಷ ಆಯ್ತು. 20 ವರ್ಷದಿಂದ ಕತ್ತೆ ಕಾಯ್ತಾ ಇದ್ರ ಇದು ಅಲ್ವಾ? ಇಡಿ ಜಾಗ ಅಂತ ಹೇಳ್ತಾರ ಅವರು. 21 ವರ್ಷ ಬೇಕಾ ಇಲ್ಲಿವರೆಗೂ ಬರಕ್ಕೆ ಅವ್ರಿಗೆ? ಪಕ್ಕ DK ಲ್ಯಾಂಡ್, DK ಶಿವಕುಮಾರ್ ಅವ್ರದ್ದು. ಸುಮಾರು 13 ಎಕರೆ ಇದೆ ಅವ್ರ ಜಮೀನು. 13 ಎಕರೆ. ಆ ರೋಡ್ಗೆ ರೋಡ್ ಆಕ್ಸೆಸ್ ಇಲ್ಲ ಆ ಜಮೀನ್ಗೆ. ಆ ಜಮೀನ್ಗೋಸ್ಕರ ಅವ್ರು ರೋಡ್ ಮಾಡಕ್ಕೆ 100 ಅಡಿ ರೋಡ್ ಮಾಡಿದ್ದಾರೆ. ಆಲ್ರೆಡಿ BDA ಅಲಾಟೀಸ್ಗೆ ಅಲಾಟ್ ಆಗಿದ್ದ ಜಾಗನ ಆಲ್ಟರ್ನೇಟಿವ್ ಮಾಡಿಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಅಲ್ಲಿ ಪಾರ್ಕು ಇತ್ತು, ಬಫರ್ ಝೋನ್ ಇತ್ತು. ಆದ್ರೆ ಈ ಕಡೆ ಆಕ್ಸೆಸ್ ಇಲ್ಲ ಅವ್ರಿಗೆ, ತಲೀಸಂದ್ರ ಮೇನ್ ರೋಡ್ ಕಡೆ ಹೋಗಕ್ಕೆ. ಅದಕ್ಕೆ ಸರ್ವೆ ನಂಬರ್ 28/1, 28/2 2 ಎಕರೆ 13 ಕುಂಟೆ ಇದೆ ಈ ಜಾಗ. ಇದು ಈ ಜಾಗ ಸೇರೋದು ಮುನ್ನಿಸೋನೆಗೌಡಗೆ. ಆ ಮುನ್ನಿಸೋನೆಗೌಡ ಎಂತ ಛತ್ರಿನ ಮಗ ಇದ್ದಾನೆ ಗೌಡ. ಅವನು 1996 GPಯನ್ನು ಮಾಡ್ಕೊಟ್ಟವನೇ, ರಿಜಿಸ್ಟ್ರೇಷನ್ ಮಾಡ್ಕೊಟ್ಟವನೇ. ಹೌದಾ? ಮಾಡ್ಕೊಟ್ಟು 2013 ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಟ್ಟವನೇ. ಯಾರಿಗೆ? ಚಂದ್ರಕಾಂತ್ ಮತ್ತೆ ರಮೇಶ್ಗೆ. ಅವ್ರು ಏನ್ ಮಾಡೋರು ಗೊತ್ತಾ? 2017 BDAಗೆ ಕ್ಲೈಮ್ ಮಾಡೋರು ಅವರು. ಏನು ನಮ್ಮ ಕಾಂಪೋಸಿಷನ್ ಬೇಕು ಅಂತ. ಯಾಕಂದ್ರೆ ಅವ್ರು ಬಂದ್ಬಿಟ್ಟು
ಅವ್ರಿಗೆ ಇದೇನೇ ಇದೆ ರೈಟ್ಸ್ ಕಾಂಪನ್ಸೇಷನ್ ಕ್ಲೈಮ್ ಮಾಡೋಕ್ಕೆ. ಯಾಕಂದ್ರೆ ಲ್ಯಾಂಡ್ ಲಾಟ್ಸ್ ಇಲ್ಲ ಅಲ್ವಾ, ಕಾಂಪನ್ಸೇಷನ್ ಕ್ಲೈಮ್ ಮಾಡೋಕ್ಕೆ ಹೋಗೋರು ಅವರು 2017 ಏನಾಗಿದೆ ಅಂದರೆ ಕಾಂಪನ್ಸೇಷನ್ ಅವ್ರಿಗೆ 11 ಸೈಟು ಸಂಪಿಗೆಹಳ್ಳಿ ವಿಲೇಜು ಅರ್ಕಾತಿಹಳ್ಳಿ ಸಿಗಿದೆ 2017. ಅಲ್ವರೆಗೂ ಏನು ಬಿಡಿ ಅವ್ರು ಕತ್ತೆ ಕಾಯ್ತಾ ಇದ್ರ, ಸಬ್ ರಿಜಿಸ್ಟರ್ ಕತ್ತೆ ಕಾಯ್ತಾ ಇದ್ದ. ಮತ್ತೆ ರೀಸೆಂಟ್ಲಿ ಇಲ್ಲಿ ಸ್ಟಾಂಪ್ ಡ್ಯೂಟಿ ಏನು ಅಮೌಂಟ್ ತಗೊಂಡಿದ್ದಾರೆ ಜನರ ಹತ್ರ, ಅದು ಏನು ಬೇರೆ ಸರ್ಕಾರಿ ಅವ್ರಿಗೋಸ್ಕರ ಬೆನಿಫಿಟ್ ಮಾಡಿಕೊಂಡು ಬಡವರಿಗೆ ಬೀದಿ ಪಾಲ್ ಮಾಡ್ತಾವ್ರು ಇವರು. ಹೈಕೋರ್ಟ್ ಯಾಕೆ ಏನು ಆದೇಶ ಕೊಡುತ್ತೆ? ಹೈಕೋರ್ಟ್ ಆದೇಶ ಏನಾಗಿದೆ ಅಂದ್ರೆ ಕೇಶವ್ ನಾರಾಯಣ್ ಕಮಿಟಿ ಅಂತ, ಇದು ಬಿಡಿಯದು ರಿಟೈರ್ಡ್ ಜಡ್ಜಸ್ ಕಮಿಟಿ. ಇದು ಈ ಕಮಿಟಿ ಬಂದ್ಬಿಟ್ಟು ಯಾರ್ಯಾರು ಅರ್ಕಾತಿ ಲೇಔಟ್ನಲ್ಲಿ ಅಲಾಟೀಸು ಅಪ್ಲಿಕೇಶನ್ ಹಾಕಿದ್ರು ಅವ್ರವ್ರಿಗೆ ಸೈಟ್ಸ್ ನಾವು ಅಲಾಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಅವ್ರಿಗೆ ಆಲ್ಟರ್ನೇಟಿವ್ ಕೊಡಬೇಕಂತ ಅವ್ರದ್ದು, ಯಾರ್ದು? ಕೇಶವ್ ನಾರಾಯಣ್ ಕಮಿಟಿ ಅವ್ರದ್ದು. ಕೋರ್ಟ್ನಲ್ಲಿ ಇನ್ನೊಂದು ಆದೇಶ ಬಂದಿದೆ, ಕೇಶವ್ ನಾರಾಯಣ್ ಕಮಿಟಿ ಅಲ್ಲಿ ಹೋಗಿ ಡೆಮಾಲಿಷನ್ ಮಾಡುವ ಮುಂಚೆ ಆ ಪಬ್ಲಿಕ್ಗೆ ಕಾನ್ಫಿಡೆಂಟ್ನಲ್ಲಿ ತೊಗೊಳ್ಬೇಕು, ಮತ್ತು ಯಾರು ರೆಂಟೆಡ್ ಹೋಮ್ಸ್ ಇದೆ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಆಲ್ರೆಡಿ ಅದರಲ್ಲಿ ಕೋರ್ಟ್ನಲ್ಲಿ ಆದೇಶ ಇದೆ. ಆದರೂ ಸಹ ಇಲ್ಲಿನ ಲೋಕಲ್ ಯಾರು ಕಮಿಷನರ್ ಇದ್ದಾರೆ, ಮನಿ ಕಮಿಷನರು ಅವರು ಮತ್ತು BDA ಚೇರ್ಮನ್ನು ನಮ್ಮ ಎನ್ ಎ ಹ್ಯಾರಿಸ್ ಅವರು ಆ ದೊಡ್ಡದಾಗಿ ಮಾನವೀಯತೆ ಹಬ್ಬ ಇದೇನಾ ಹ್ಯೂಮನ್ ಫೆಸ್ಟಿವಲ್, ಅಲ್ಲಿ ಅವ್ರ ಕ್ಷೇತ್ರಕ್ಕೆ ಅವರು ವೋಟರ್ಸ್ಗೆ ಕನ್ವಿನ್ಸ್ ಮಾಡೋಕ್ಕೆ ಇಲ್ಲಿನ ಹ್ಯೂಮನ್ ಬೀನ್ಸ್ಗೆ ಏನು ಒಂದು ಜಾನುವಾರು ಥರ ಹೊಡೆದಾಕಿದ್ದಾರೆ ಮನೆ. ಹ್ಯೂಮನಿಟಿಗೆ ಬೌಂಡ್ರಿ ಇದೆಯಾ? ಹ್ಯೂಮನಿಟಿ ಬೌಂಡ್ರಿನೇ ಇಲ್ಲ, ಬೌಂಡ್ರಿ ಅನ್ಸುತ್ತೆ. ಅಲ್ಲೇ ಬೌಂಡ್ರಿ ಬೇರೆ ಶಾಂತಿ ನಗರದಲ್ಲಿ ಮಾತ್ರ ಅವ್ರಿಗೆ ಹ್ಯೂಮನ್ಸ್ ಇರೋದು, ಹ್ಯೂಮನ್ ಬೀಂಗ್ಸು. ಮಿಕ್ಕಿದ್ದು ಇಲ್ಲಿ ಬಂದ್ಬಿಟ್ಟು ಜಾನುವಾರುಗಳು ಇರೋದು ಅವ್ರಿಗೆ. ಬೇರೆ ಅಲ್ಲಿ ಮಾತ್ರ ಹ್ಯೂಮನಿಟಿ ಮೆಸೇಜ್ ಕೊಡ್ತಾ ಇದಾರೆ. ಇಲ್ಲಿ ಏನು ಕೊಡ್ತಾ ಇರೋದು ಮೆಸೇಜ್ ಅವರು? ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ನೀವು ಬಾಡಿಗೆ ಬಂದಿತ್ತಾ? ಓನರ್ ಎಲ್ಲ ಹೋಗಿದ್ದಾರೆ ಇವತ್ತು? ನೋಡಿ, ಈಗ ಇವ್ರು ಡೆಮಾಲಿಷ್ ಮಾಡಿರೋ ಮನೆ ಇಲ್ಲೊಂದು ಚರಂಡಿ ನೋಡಿ, ಡೆಮಾಲಿಷ್ ಮಾಡಿರೋ ಮನೆ ಚರಂಡಿ. ಅಕ್ರಮ ವಾಸ ಮಾಡಿದ್ರೆ ಈ ಚರಂಡಿ ಯಾರು ಡೊನಾಲ್ಡ್ ಟ್ರಂಪ್ ಬಂದು ಕಟ್ಸದ್ನ? ಯಾರು ಕಟ್ಸಿರೋದು ಇದು? ಇವರೇ ತಾನೇ. ಅಲ್ಲಿ ಡೆಮಾಲಿಷನ್ ಕೆಲಸ ನಡೀತಾ ಇದೆ, ಅವ್ರು ರಾಡು ಬೀಸ್ದಾಗ ಕೂತಿದ್ದಾರೆ. ಇಲ್ಲಿ ಒಡೆದೋಗಿದೆ, ಇಲ್ಲಿ ಚರಂಡಿ ಇದೆ. ಯಾರು ಮಾಡಿಕೊಟ್ಟಿದ್ದು? ನೋಡಿ, ಈ ಮಗು, ಈ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲಿ ಮಲಗ್ತಾ ಇದ್ದೀರಾ? ನೋಡಿ ನೋಡಿ, ಅಲ್ಲಿ ನೋಡಿ ಮಗು, ನೋಡಿ ಪರಿಸ್ಥಿತಿ ನೋಡ್ರಿ, ಏನಾಗಿದೆ ಮಗುಗೆ? ಫಿಟ್ಸ್ ಬಂದಿರೋ ಮಗು ಅಲ್ರಿ ಸಿದ್ದರಾಮಯ್ಯನವರೇ. ಆಯ್ತಾ, ನಿಮ್ಮಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಇರ್ಬೋದು, ಅಟ್ಲೀಸ್ಟ್ ನಿಮಗೆ ಕರುಣೆ ಬೇಡವಾ? ಅಟ್ಲೀಸ್ಟ್ ನಿಮ್ಮನ್ ತಾನೇ ಮೈನಾರಿಟಿ ಕಾಂಗ್ರೆಸ್ನಲ್ಲಿ ಯಾರಾದ್ರೂ ಬಿಲೀವ್ ಮಾಡ್ತಿದ್ರೆ ಅಂತ ನಿಮ್ಮನ್ನೇ ಅಲ್ವಾ? ನೋಡಿ ಮಗು, ನೋಡಿ ಈ ಧೂಳಲ್ಲಿ, ಈ ಡಸ್ಟ್ ಅಲ್ಲಿ, ಈ ಚಳಿಲಿ ಏನಾಗಬೇಕು? ಈ ತರ ಪರಿಸ್ಥಿತಿ ಇರೋ ಮಗು. ಕರುಣೆ ಇಲ್ದಿರೋ ಜನರೇ ನೀವೆಲ್ಲ. ಇವ್ರ ಮಕ್ಕಳು ಸುಖದ ಸುಪ್ಪತ್ತಿಗೆ ಹ್ಯೂಮನಿಟಿ ಪ್ರೋಗ್ರಾಮ್ಗಳಲ್ಲಿ ನೋಡ್ತಾ ಇದ್ದೆ. ಅವ್ರವ್ರ ಮೊಮ್ಮಕ್ಕಳ ಜೊತೆ, ಮಕ್ಕಳ ಜೊತೆಗೆ ಡ್ಯಾನ್ಸ್ಗಳು ನಡೀತಾ ಇದಾವೆ ಅಲ್ಲಿ, ಡ್ಯಾನ್ಸ್ಗಳು ನೋಡಿ. ತೋರಿಸಿ ಆ ಮಗುನ. ಹ್ಯೂಮನಿಟಿ ಓಟಿಗೋಸ್ಕರ ಹ್ಯೂಮನಿಟಿ ನಿಮ್ದೆಲ್ಲ ಬೆಂಕಿ. ಡಾಕ್ಟರ್ ತೋರಿಸಿಲ್ವಾ? ಏನ್ ನಿಮ್ಮ ಹೆಸರೇನು? ಮಂಜು. ನನ್ನ ಹೆಸರು ಪವಿತ್ರ. ಇಲ್ಲಿ ಬನ್ನಿ, ಬಂದೆ ವಿಚಾರಕ್ಕೆ. ಏನು ಕೆಲವು ಮೀಡಿಯಾದವ್ರು ಬರ್ತಿದಾರಂತಲ್ಲಪ್ಪ, ಈಡಿಯಟ್ಗಳ. ಮುಸ್ಲಿಮ್ಸ್ ಕಷ್ಟದಲ್ಲಿರುವ ಕಣ್ಣೀರ್ ಹಾಕೋ ಮುಸ್ಲಿಮ್ಸ್ ನೋಡಿದ ತಕ್ಷಣ ಬಾಂಗ್ಲಾದೇಶ ಕಾಣಿಸುತ್ತಾ ನಿಮ್ಗೆ? ಮಂಜು, ನಿಮ್ದು ಯಾವ ದೇಶ? ಬಾಂಗ್ಲಾದೇಶ ನೀವು? ನೋಡ್ರಪ್ಪ, ಮಂಜು ಮತ್ತೆ ಪವಿತ್ರ ಅಂತ ಈ ಹುಷಾರಿಲ್ದಾರ ಈ ಪಾಪ ಹೆಸರು ಪವಿತ್ರ ಅಂತೇಳಿ. ಬಾಂಗ್ಲಾದೇಶ ನಿಮಗೆ ಹೋದಲ್ಲೆಲ್ಲ ಬಾಂಗ್ಲಾದೇಶನೇ ಕಾಣಿಸುದಾ? ಒಂದ್ಸಲ ತಿರುಗಿ ಬಿತ್ತು ಅಂದ್ರೆ ಒಂದು ಸಮುದಾಯ ಹೆಂಗ್ ಬೀಳ್ತದ ಗೊತ್ತಾ? ಎಷ್ಟು ಕಾಮಿಡಿ ಮಾಡ್ತೀರಾ. ನಿನ್ನೆ ಯಾರೋ ಬರ್ತಾರಂತೆ ಮಾಧ್ಯಮದವ್ರು, ಬಂದ್ಬಿಟ್ಟು ಅವ್ರು ಯಾರು ಆಸಿ ಅಂತ ಅದ್ಭುತ ಕನ್ನಡ ಮಾತಾಡ್ತಾರೆ ಸರ್. ಮೀಡಿಯಾದವ್ರು ಮಾತಾಡಲ್ಲ, ಅಷ್ಟು ಅದ್ಭುತ ಕನ್ನಡ ಮಾತಾಡ್ತಿದ್ದಾರೆ. ನೀವು ಬಾಂಗ್ಲಾ ಮಾತಾಡಿ, ನೀವು ಉರ್ದು ಮಾತಾಡಿ ಅನ್ನೋದಂತ. ಕಪಾಳ ಕೊಡಿರಿ ಸರ್ ಒಂದ್ಸಲ, ಆಗ್ಲಿ. ಏನು ಆಗಲ್ಲ ಸರ್, ವೆರಿ ಸೀರಿಯಸ್ ಆಗಿ ಏನು ಆಗಲ್ಲ ಸರ್. ಒಂದ್ ವೇಳೆ ಬಂದು ನಿಮ್ಮ ಬಾಯಿಗೆ ಬಾಂಗ್ಲಾ ಅಂತ ಇಟ್ರೆ ನಾವು ಈ ನಾಡು ಇದೇ ಮಣ್ಣಲ್ಲಿ ಹುಡ್ದೋರ್ ಅಂತ ಹೊಡೆರಿ ಸರ್ ಕಪಾಳಕ್ಕೆ. ಜನ ಅವ್ರ ಕಷ್ಟದಿಂದ ಇದೇ ಯಾವ್ದು ದ್ವೇಷ ಭಾಷಣ ಮುಸುದೆ ಬರಲ್ಲ. ಅವ್ರದ್ದೇ ಒಂದು ಇದ್ ಮಾಡ್ತಾವ್ರ ಮೀಡಿಯಾವರು, ಕನ್ನಡ ಮಾತಾಡಿ. ಇವ್ರು ಬರೋದು ಕೆಣಕಕ್ಕೆ, ಕಣ್ಣೀರು ಹೊಡ್ಸಕ್ಕಲ್ಲ, ಇನ್ನು ಕಣ್ಣೀರು ಹಾಕ್ಸಕ್ಕೆ. ಅವ್ರಿಗೆ ಮನೋರಂಜನೆ ತಮಾಷೆಗಳಾಗಿದೆ ಮಾಧ್ಯಮಗಳಿಗೆ, ಈಡೇರಿಗಳಾಗಿದ್ದಾರೆ ಸರ್. ಅದೇನು ಮನುಷ್ಯತ್ವನೇ ಇಲ್ದಂಗೆ ಆಡ್ತಿದ್ದಾರೆ. ಬೇಜಾರಾಗೋಯ್ತು ಅವ್ರು ಹೇಳೋದು ನೋಡಿದ್ರೆ. ಬಂದ್ಬಿಟ್ಟು ಬೈತಾರಂತೆ, ಇವ್ರಿಗೆ ಜೋರ್ ಮಾಡ್ತಾರಂತೆ. ಈ ಮಗು ನೋಡಿ, ಈ ಪರಿಸ್ಥಿತಿಯಲ್ಲಿ ಇದೆ ಮಗು, ಜೋರ್ ಮಾಡ್ತಾರೆ. ಇವಾಗ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಏನು ಗೌರಿ ಆಗ್ತದೆ ಎಲ್ಲ ನೋಡಿ. ಹೊಟ್ಟೆನೂ ಉರಿಯಲ್ಲ ಅವ್ರಿಗೆ. ಅಲ್ಲ ಸರ್, ಈಗ ನಾವೊಂದು ಮಾಡಿದ ಮನುಷ್ಯ ಅಲ್ವಾ?
ಈ ಮಗನ್ ನೋಡಿದ್ರೆ ನಮಗೆ ಸಂಕಟ ಆಗ್ತದೆ, ಇವ್ರ ಬದುಕು ನೋಡಿದ್ರೆ ಸಂಕಟ ಆಗ್ತದೆ. ಬಂದು ಬಾಂಗ್ಲಾದೇಶನ ಹುಡ್ಕೋ ಟ್ರೈ ಮಾಡ್ತಾರಲ್ಲ ಅಲ್ಲಿ ಲೋಫರ್ಗಳು. ಹಾಯ್, ಎಷ್ಟು ವಯಸ್ಸು ಮಗುಗೆ? 1.5 ವರ್ಷದ ಮಗು ಹ್ಯೂಮನಿಟಿ ಪ್ರೋಗ್ರಾಮ್ ಮಾಡೋರು ನೋಡ್ಬೇಕಿದ್ದನ್ನ. ತಮ್ಮ ಮೊಮ್ಮಕ್ಕಳನ್ನ ತಲೆ ಮೇಲೆ ಹೊತ್ತು ಮೆರೆಸ್ತೀರ. ಬಹುಶಃ ನೀವು ಸಣ್ಣ ಗಾಳಿಗೂ ಹೊರಗೆ ಬಿಡಲ್ಲ ಅನ್ಸುತ್ತೆ. ಸಣ್ಣ ಗಾಳಿಗೂ ನೀವು ನಿಮ್ಮ ಮಕ್ಕಳನ್ನ ಹೊರಗೆ ಬಿಡಲ್ಲ ಅನ್ಸುತ್ತೆ ರಾಜಕಾರಣಿಗಳ. ಈ ಮಗು 1.5 ವರ್ಷದ ಮಗು, 1.5 ವರ್ಷದ ಮಗು ರೀ ಪಾಪು. ಆ ಧೂಳಲ್ಲಿದೆ ಅಲ್ರಿ, ಅಲ್ಲಿ ನೋಡ್ರಿ. ಹಾಯ್ ಸಂತೋಷ. ಇಲ್ಲಿ ಒಂದು ಹುಡುಗಿ ಇದೆ ನೋಡಿ, ಈ ಮಗು ಹೆಸರು ಸಂತೋಷ ಅಂತ ಹೇಳಿ. ಇಲ್ಲೇನಾದ್ರು ಬಾಂಗ್ಲಾದೇಶ ಹುಡುಕ್ಬೇಕಾ ನೀವು? ಇಡಿಯಟ್ಗಳ ನೀವು, ಇಡಿಯಟ್ಗಳು. ಇದು 1 ವರ್ಷ, 1 ವರ್ಷನೂ ಇಲ್ಲ. ಈಗ 1 ವರ್ಷದ ಮಗು ಇದು ಬೀದಿ ಪಾಲಾಗಿದೆ. ಆರ್ ಅಶೋಕ್ ಎಲ್ಲೋದ? ಆರ್ ಅಶೋಕ್ ಬಂದಿಲ್ವಾ? ಇವ್ರು ಯಾರು ಬಾಂಗ್ಲಾದೇಶ ಕಾಣಿಸಲ್ವಾ ನಿಮ್ಗೆ? ನೋಡಿ, ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಸೊಲ್ಯೂಷನ್ ಮಾಡಬೇಕು, ಇಲ್ಲ ಪ್ರಾಬ್ಲಮ್ ಆಗದೇ ಇರೋ ತರ ತಡಿಬೇಕು. ಇವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ನೋವು ಆಗಿರುವಂತ ಜಾಗಕ್ಕೆ ಬಂದ್ಬಿಟ್ಟು ಇನ್ನಷ್ಟು ನೋವು ಮಾಡೋ. ಆಲ್ರೆಡಿ ನೊಂದಿರ್ತಾರೆ, ಆ ಜಾಗಕ್ಕೆ ಬಂದು ಇನ್ನಷ್ಟು ನೋವು ಮಾಡೋ. ನೀನ್ ಆ ದೇಶದ ಈ ದೇಶ, ಇವ್ರ ಅಪ್ಪ ಊಟಕ್ಕಿಂತ ಮುಂಚೆ ಇಲ್ಲಿ ಹುಟ್ಟಿದ್ದ ಮುಸಲ್ಮಾನ. ಬಿಜೆಪಿ ಅವರಿಗೆ ಹಿಂದೂ ಮುಸ್ಲಿಂ ತಮಾಷೆ, ಕಾಂಗ್ರೆಸ್ನವರಿಗೆ ಬಡವರ ಬದುಕು ತಮಾಷೆ, ರಾಜಕಾರಣಕ್ಕೆ ಎಲ್ಲರೂ ತಮಾಷೆ ಆಗೋಗಿದೆ. ಜನ ಸರ್, ನಾನು ಏನೇ ಹೇಳಿದ್ರು ಒಂದು ಸಲ ಜನ ಕೊಡ್ಬೇಕು ಸರ್. 2 ವರ್ಷ ಅವ್ರಿಗೆ, ಒಂದು ಸಲ ಕೊಡ್ಬೇಕು ಸರ್ ಅವ್ರಿಗೆ. ಆಯ್ರಾ ಎಷ್ಟು ಮಗುನ ಈ ಚಳಿ ಎಲ್ಲ ಮಲಗಿಸ್ತಾ ಇದ್ದೀರಾ? ಇಲ್ಲಿ ಮಲಗಿಸ್ತಾ ಇದ್ದೀರಾ? ಎಲ್ಲಿ ಮಾಡ್ಕೊಳ್ಬೇಕು? ಇಲ್ಲ ಅಂದ್ರೆ ಬನ್ನಿ ಇಲ್ಲಿ ಬನ್ನಿ. ಎಲ್ಲ ಆಚೆ ಈ ಜಾಗದಲ್ಲಿ ಈ ಮಗು ಮಲಗಬೇಕು, ಈ ಜಾಗದಲ್ಲಿ ಈ ಮಕ್ಕಳು ಮಲಗಬೇಕು, ಈ ಜಾಗದಲ್ಲಿ ಬಾಣಂತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರು ಮಲಗಬೇಕು. ತಾಯ್ತನವನ್ನ ಹೊತ್ತಂತ ಹೆಣ್ಣುಮಕ್ಕಳು ಒಂದು ಆಸ್ಪತ್ರೆ ಹೋಗೋ ಪರಿಸ್ಥಿತಿ ಇಲ್ಲ. ಒಂದು ತಾಯ್ತನ ಮಕ್ಕಳು ಈ ಒಂದು ಅರ್ಧ ಗಂಟೆಗೆ ನಮ್ಮ ಶ್ವಾಸ ಮೇಲೆ ಕೆಳಗಾಗ್ತಾ ಇದೆ. ಅರ್ಧ ಗಂಟೆಗೆ ಏನ್ ಮಾಡ್ಬೇಕ್ರಿ ಮಗು? ಅಲ್ಲಿ ಲಕ್ಷಾಂತರ ಕೋಟಿ ದುಡ್ಡು ಮಾಡ್ತಾರೆ, ಸಾಕಾಗಲ್ವಾ ನಿಮ್ಗೆ? ತಗೊಂಡೋಗ್ತೀರಾ. ಬಟ್ ನನಗೆ ಈಗ ನಮ್ಮ ನಂಬಿಕೆಗಳು ಏನೇ ಇರಲಿ, ಮಾತ್ರ ತಿಂತೀರಾ, ಮಾತ್ರ ಅನುಭವಿಸ್ತೀರಾ. ಯಾವ ಸ್ವರೂಪದಲ್ಲಾದ್ರೂ ನಿಮ್ಮನ್ನ ಇವೆಲ್ಲ ತಾಗ್ತದೆ. ಅದು ಯಾವ ರೂಪ ಅಂತ ಹೇಳಕ್ ಸಾಧ್ಯ ಇಲ್ಲ. ಒಂದ್ ಮಾತು ಹೇಳ್ತೀನಿ, ಅದು 20,000 ಕೊಟ್ಟಿದಿರಲ್ಲ, ಅದನ್ನ ನಾವು ತಕೊಂಡ್ ಬಂದ್ ಕೊಡ್ಬಿಡ್ತೀನಿ. ಕಾಂಗ್ರೆಸ್ ಅವ್ರು ಕೊಟ್ಟಿದಾರ? ಕೊಟ್ಬಿಡ್ತೀನಿ. ನಮ್ಗೆ ಮನೆ ಯಾವ್ದನ್ನ ಕೊಡ್ರಿ. 20,000 ಮೊದಲು ಕೊಟ್ರಾ? ಇಲ್ಲ, ಅದಾದ್ಮೇಲೆ ನನ್ನ ಅದು ತಗೊಂಡ್ ಬಂದ್ ಕೊಟ್ಬಿಡ್ತೀನಿ. ನಮ್ಗೆ ಮನೆ ಮಾಡ್ಕೊಡ್ರಿ. ಯಾಕೆ ತಗೊಂಡ್ರಿ? ಅದು ನನ್ನ ಕೊಟ್ಟಿರೋದು. ನಾನು ಏನಂತ ಕೊಟ್ರು? ಅಡ್ವಾನ್ಸ್ ಅಂತ ಕೊಟ್ಟಿರೋದು. ಅಡ್ವಾನ್ಸ್ ಅಂದ್ರೆ ಬಾಡಿಗೆ ಮನೆ ಹೋಗಿ ಅಡ್ವಾನ್ಸ್ ಅಂತ 20,000ಕ್ಕೆ ಇವ್ರ ಅಪ್ಪ ಬಾಡಿಗೆ ಮನೆ ಕೊಡ್ತಾನಂತ. 1 ಲಕ್ಷ ಹಾಕ್ಬೇಕು. ಅದನ್ನ ನಾವು ತಗೊಂಡ್ ಬಂದು ಮುಖ ಮೇಲೆ ಬಿಸಾಕ್ತೀನಿ. ಈಗ ಮನೆ ಕೆಡವಕ್ಕೆ ಪರ್ಯಾಯವಾಗಿ ಒಂದು ಬಾಡಿಗೆ ಮನೆ ಮಾಡ್ಕೊಳ್ಳಿ. ಆಮೇಲೆ 20,000 ರೂಪಾಯಿಗೆ ಯಾರು ಬಾಡಿಗೆ ಮನೆ ಕೊಡ್ತಾರೆ? 25,000 ರೂಪಾಯಿಗೆ ಅಡ್ವಾನ್ಸ್ ಕೊಟ್ಟು ಯಾರು ಬಾಡಿಗೆ ಮನೆ ಕೊಡ್ತಾರೆ? ಆಯ್ತು, 1 ಲಕ್ಷ ಕೊಟ್ರು ಅಂತಾನೆ ಇಟ್ಕೊಳ್ಳಿ. 1 ಲಕ್ಷ ಕೊಟ್ರು ಈ ತರದ ಪರಿಸ್ಥಿತಿಯಲ್ಲಿ ಇರೋನಿಗೆ ಯಾರು ಮನೆ ಕೊಡ್ತಾನೆ? ಈ ತರ ಚಿಕ್ಕ ಮಕ್ಳಿಗೆ ಎಲ್ಲಿ ಎತ್ಕೊಂಡು ಹೋಗಿ ಬಿಡೋದ್ಬೇಕು ನಾವು? ಇಲ್ಲಿ ಬಾಂಗ್ಲಾದೇಶ ಹುಡುಗಕ್ಕೆ ಬರ್ತಾರೆ. ಮನೆ ಎಲ್ಲಿ ಸಿಗ್ತದೆ? 25,000 ಎಲ್ಲಿ ಸಿಗ್ತದೆ ಮನೆ? ಅಲ್ಲ ಸರ್, 1 ಲಕ್ಷ ಕೊಡ್ತಾರೆ. ಅವರೆಲ್ಲ ಮನೆ ಕಳ್ಕೊ ಬಂದಾರಪ್ಪ, ನಮ್ಗೆ ಹಾಕ್ಬೇಕಪ್ಪ ಅಂತಾರೆ. ನೀವೆಲ್ಲ ಆಲ್ಮೋಸ್ಟ್ ಏನ್ ಕೆಲಸ ಮಾಡ್ತೀರಾ ಇಲ್ಲಿ? ಆಲ್ಮೋಸ್ಟ್ ಎಲ್ಲ ಗಾರೆ ಕೆಲಸ ಮಾಡೋರು, ಬಡವರೇನೆ ಇರೋದಿಲ್ಲ. ದುಡ್ಡಿರೋರು ಮನೆ ಹೊಡಿಯುವಂತ ಹೇಳ್ರಿ. ಅಪಾರ್ಟ್ಮೆಂಟ್ ಇದೆಲ್ಲ, ಅದು ಹೊಡಿಯುವಂತ ಹೇಳ್ರಿ. ಅಪಾರ್ಟ್ಮೆಂಟ್ ಹೊಡಿಯಕ್ಕಲ್ಲ, ಆದ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಹೊಡಿತಿರೋದಿಲ್ಲ.
ಈ ಮನೆ ಇಲ್ಲಿ ನೋಡಿ, ಈಗ ಮದುವೆ ಫಿಕ್ಸ್ ಆಗಿದ್ದು ನಿಮಗೆ ಅಲ್ವಾ? ನೋಡಿ, ನಿಮ್ಮ ಹೆಸರು? ಸಬಾ ಜಾನ್. ಸಬಾ ಜಹಾ ಅಂತ ಹೆಸರು. ಏನು ಓದಿದ್ದೀರಾ ನೀವು? ಎಲ್ಲಿ? ಓಕೆ. ಈ ಮನೇಲಿ ವಾಸ ಇದ್ದರು ಕೊನೆ ಡ್ಯಾನ್ಸ್. ಸಬಾ ಜಾನ್ ಅವರು ವಾಸ ಇದ್ದ ಮನೆ, ಸೆಕೆಂಡ್ PUC ಓದ್ಕೊಂಡಿದ್ದಾರೆ. ಅವರಿಗೆ ಮದುವೆ ಫಿಕ್ಸ್ ಆಗಿತ್ತು. ಯಾವಾಗ ಮದುವೆ? 2 ತಿಂಗಳಿತ್ತು ಸರ್. ಇನ್ನೊಂದು 2 ತಿಂಗಳು ಮದುವೆ ಇತ್ತು ಹೆಣ್ಮಗಳಿಗೆ. ಇವ್ರ ಮನೇನ ಕೆಡವಿದ್ರು. ಇದು ಮನೆಯದು ಡಾಕ್ಯುಮೆಂಟು, ತೋರಿಸಿ. Whatever it is, you need to come out. And suddenly they started demolishments. We are not knowing anything. We did not get any notice. Nothing we got. ಅವಾಗ ನೀವು ಮನೆ ಒಳಗಡೆ ಇದ್ರಾ? ಹೌದು, we were in at home only. ಏನು ಬಲವಂತ ಹೊರಗೆ ಹಾಕಿದ್ರಾ? ಹೊರಗೆ ಬನ್ನಿ ಅಂತ. ಎಷ್ಟು ಗಂಟೆಗೆ ಆಯ್ತು ಇದು? From morning 6 o'clock it was. ಓಕೆ, ನೋಟಿಸ್ ಕೊಟ್ಟಿದ್ರ ಅಂತ ಇಟ್ಕೊಳ್ಳೋಣ. ಈ ಡಾಕ್ಯುಮೆಂಟ್ ಕೊಟ್ಟಿದ್ದು ನೀವೇ ಅಲ್ವಾ? ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದು ನೀವೇ ಅಲ್ವಾ? ರಿಜಿಸ್ಟರ್ ಮಾಡಿಕೊಟ್ಟಿದ್ದು ನೀವೇ ಅಲ್ವಾ? ನೋಡಿ ಸರ್, ಸೇಲ್ ಡೀಡ್ ನಿಮ್ದೇ ಅಲ್ವಾ? ಈ ಖಾತಾ ನಿಮ್ದೇ ಅಲ್ವಾ? ಕರೆಂಟ್ ನಿಮ್ದೇ ಅಲ್ವಾ? ಚರಂಡಿ ನಿಮ್ದೇ ಅಲ್ವಾ? ಸರ್ ನೋಟಿಸ್ 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 ಅಂತೀರಪ್ಪ, ಎಲ್ಲದು ನೀವೇ ಅಲ್ವಾ? ಇವ್ರ ಮನೆ ಹೊಡೆದಿರೋದು ವಿಡಿಯೋ ಸರ್ ಇದು. ನಿಮ್ಮ ಈ ಮನೆ ಹೊಡೆದ್ರು. ಈಗ ಮದುವೆ ಎಲ್ಲ ಪೋಸ್ಟ್ಪೋನು ಅಲ್ಲ, ಈಗ ಮಾತಾಡಂಗೆ ಇಲ್ಲ. ಈಗ ಎಲ್ಲ ವಾಸ ಇದ್ದಾರೆ ಈಗ ಇಲ್ಲಿಂದ? ಸ್ಟೇ ನೋ ಸ್ಟೇ, ರಿಲೇಷನ್ ಹೋಮ್. ಈಗ ಎಲ್ಲಿದ್ದೀರಾ? ಈಗ ಸದ್ಯಕ್ಕೆ ಇವ್ರ ಮನೆಯಲ್ಲಿ ಕೆಳಗಡೆ ಇದ್ದಾರೆ ಸರ್. ಅವರು ಇಲ್ಲಿ ಪಿಂಡಾಲ್ ಹಾಕಿದ್ರು ನಿಮ್ಮ ಪಕ್ಕದ ಮನೆಯಲ್ಲಿ. ಈಗ ಇವರೆಲ್ಲ ಏನಾಗಿದೆ ಗೊತ್ತಾ, ಅಕ್ಕಪಕ್ಕದ ಮನೆಯಲ್ಲಿ ಇದೆಲ್ಲ ಕೂಡ ಡೆಮಾಲಿಶ್ ಇದೆಯಾ? ಇದನ್ನು ಡೆಮಾಲಿಶ್ ಇದೆ ಸರ್. ಇವಾಗ ಸದ್ಯಕ್ಕೆ ಇವರು ಅಲ್ಲೇ ಇದ್ದಾರೆ, ನಾವು ಇಲ್ಲೇ ಇದ್ದೀವಿ. ಬೈ ಚಾನ್ಸ್ ಏನಾರ ಓಡಿಸಿದ್ರೆ ತಿರ್ಗಾ ರೋಡಕ್ಕೆ ಬರಬೇಕು ಸರ್. ನೋಡಿ, ಈಗ ಇಲ್ಲಿ ಬನ್ನಿ ನೋಡಿ, ಇದು ನಮ್ಮ ಮಗ ಈಗ ನೋಡಿ. ಈಗ ಡೆಮಾಲಿಶ್ ಆಗಿದೆಯಲ್ಲ, ಆಸ್ ಎ ಹ್ಯೂಮ್ಯಾನಿಟಿಯಿಂದ ಅಕ್ಕಪಕ್ಕದ ಮನೆಯವರು ಇವ್ರಿಗೆ ನೆಲ ಕೊಟ್ಟಿದ್ದಾರೆ. ಅದು ಯಾವ ಮನೆಗಳು ಗೊತ್ತಾ? ನಾಳೆ ಮತ್ತೆ ಡೆಮಾಲಿಶ್ ಆಗೋ ಮನೆಗಳು. ಡೆಮಾಲಿಶ್ ಆಗೋ ಮನೆಗಳು. ಈಗ ಈ ಮನೆ ಹೊಡೆದ್ರು, ಆ ಮನೆಗೆ ಹೋದ್ರು, ಆ ಮನೆ ಹೊಡಿತಾರೆ, ಆ ಮನೆಗೆ ಹೋಗ್ತಾರೆ. ಆಮೇಲೆ ಎಲ್ಲ ಹೋಗ್ಬೇಕು ಹೆಣ್ಮಕ್ಳು, ಆಮೇಲೆ ಎಲ್ಲಿ ಹೋಗ್ಬೇಕು ಇವರೆಲ್ಲ? ಕೆಲಸ ಮಾಡ್ತಾ ಇದ್ದಾರೆ. ಏನು ಗ್ಯಾರೇಜ್ ಇದು? ಇದು ಗ್ಯಾರೇಜ್ ಅಲ್ಲ, 4 ವೀಲರ್ ಗ್ಯಾರೇಜ್ ಇದು. ಓಕೆ, ಬನ್ನಿ. ಏನು ಡೆಮಾಲಿಶ್ ಆಗಿದೆಯಲ್ಲ, ಡೆಮಾಲಿಶ್ ಆಗಿರೋ ಪಕ್ಕದಲ್ಲಿರುವಂಥ ಮನೆಗಳು, ಬಿಲ್ಡಿಂಗ್ಗಳು. ಈಗ ಒಂದು ಹೆಣ್ಮಗಳು ಮಾತಾಡ್ಸ್ಕೊಂಡು ಬಂದಲ್ಲ, ಅವ್ರೀಗ ಈಗ ಇದ್ರ ಪಕ್ಕದಲ್ಲಿ ಮನೇಲಿ ವಾಸ ಮಾಡ್ತಿದ್ದಾರೆ. ಇವೆಲ್ಲ ಡೆಮಾಲಿಶ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ಏನು ಸರ್, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಇಲ್ಲಿ? कब से काम कर रहे इधर? हो गया 7-8 साल। 8 साल से हुआ। अभी ये डेमोलिश के बाद क्या करते हैं? क्या भी काम? अभी तुम किधर सोने का था वो बोलो सर। ऊपर सो रहे थे, इधर बिल्डिंग का ऊपर। ओके, भाड़े में थे सर उधर। हाँ, बाड़ी के मने ನೋಡಿ ಇವರು ನಿಮ್ಮ ಹೆಸರೇನು? नाम बोलो तुम्हारा। कानून 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 नहीं है। ಕಾನೂನ್ ಇಲ್ಲ, ನಮಗೆ ಕಾನೂನು ಇಲ್ಲದಂತ ಪರಿಸ್ಥಿತಿ ಅಲ್ಲ, ಅದು ಬೇರೆ ಇದೆ. ಸೇ ನೋಡಿ, ಈಗ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಕಷ್ಟಪಟ್ಟು ಕೂಲಿ ಮಾಡಿ ದಿನದಿಂದ ದಿನಕ್ಕೆ ದುಡಿಯುವಂತ ಕೂಲಿ ಕಾರ್ಮಿಕರು ಇವರೆಲ್ಲ. ಇಲ್ಲೇ ಕೆಲಸ ಮಾಡ್ತಾರೆ, ಇಲ್ಲೇ ಹೋಗಿ ಮಲಗ್ತಾರೆ. ಈಗ ಇವರು ಇದು ಹೋಯ್ತು ಅಂದ್ಮೇಲೆ ಈಗ ಕೇಳಿದೆ ಇವ್ರಿಗೆ ನಾನು, ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅನ್ನ ಇಲ್ಲ ಅಂತ. ಸಿಂಪಲ್ ಆಗಿ ಥಿಂಕ್ ಮಾಡಿ. ಮುಂದೆ ನಿಮ್ ಬದುಕಿಗೆ ಏನ್ ಮಾಡ್ತೀರಾ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ ನಂಗೆ ಅನ್ನ ಇಲ್ಲ ಅಂತ. ಈ ಸದ್ಯ ವಾಸ ಇದ್ದಾರೆ ಸರ್. ಬನ್ನಿ ಸರ್, ನೋಡಿ ಬನ್ನಿ ಸರ್. ಅಲ್ಲೊಂದು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ನಾವು ತೋರಿಸಿದ್ವಲ್ಲ, ಇದೇ ಮನೇಲಿ ಆ ತಾಯಿ 20 ವರ್ಷದಿಂದ ಅಡಿಗೆ ಮಾಡ್ತಿದ್ದ ಜಾಗ ಇದು. ಇವತ್ತು ನನ್ನ ಮನೆ ಹೊಡಿತಾರೆ, ಅಕ್ಕಪಕ್ಕದಲ್ಲೆಲ್ಲ ಹೊಡಿತಾ ಇದ್ದಾರೆ ಅನ್ನೋ ವಿಚಾರ ತಿಳಿದ ತಕ್ಷಣ ಆ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ. ಆ ತಾಯಿ 20 ವರ್ಷದಿಂದ ಅಡಿಗೆ ಮಾಡ್ತಾ ಇದ್ದಂತ ಬಾಳೆ ಬದುಕಿದ ಮನೆ ಇದು. ಇದನ್ನ ರಿಜಿಸ್ಟರ್ ಆಗಿದೆ, ಇದಕ್ಕೆ ಡಾಕ್ಯುಮೆಂಟ್ ಇದೆ, ಈ ಖಾತಾ ಇದೆ, ಕರೆಂಟ್ ಇದೆ, ವಾಟರ್ ಕನೆಕ್ಷನ್ ಇದೆ, ಕಾವೇರಿ ಕನೆಕ್ಷನ್ ಇದೆ. ಮಾಡಿಕೊಟ್ಟವ್ರು ಯಾರು? ಇದೇ ಸರ್ಕಾರ. ಅವತ್ತು
ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಾದ್ರೆ ನಿಮಗಿದು ಬಿಡಿಯೇ ಜಾಗ ಸರ್ಕಾರಿ ಜಾಗ ಗೊತ್ತಾಗ್ಲಿಲ್ವಾ ಕಾಸು ತಗೋಬೇಕಾದ್ರೆ? ಆತ 20 ವರ್ಷ ಅಡುಗೆ ಮಾಡಿದ ಈ ಜಾಗದ ನೀವು ಹೊಡಿತೀರಿ ಅಂದಾಗ ಆತ 20 ವರ್ಷದಿಂದ ಮಲಗ್ತಾ ಇದ್ದಂಥ ಜಾಗನ ಬಹುಶಃ ಗೊತ್ತಾಗ್ಬೋದು. ಕಳೆದ 20 ವರ್ಷದಿಂದ ಬಾಳೆ ಬದುಕಿದೆ ಈ ಮನೆನ ಹೊಡಿತೀರಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗದ ಮತ್ತೇನಾಗ್ತದೆ? ಮನೆ ಮಾತ್ರ ಕೆಡುತ್ತಿಲ್ಲ, ಜನರ ಬದುಕನ್ನ ಕೆಡವುತ್ತಾ ಇದ್ದೀರ ನೀವು. ರಾಕ್ಷಸರು ನೀವಲ್ಲ, ಮನುಷ್ಯರಲ್ಲ. ಆಯ್ತಪ್ಪ, ಆಯ್ತು ಇವ್ರದ್ದು ಡಾಕ್ಯುಮೆಂಟ್ ಅವ್ನು ಯಾವನ ಮಾಡ್ಕೊಟ್ಟ, ಇದು ಮಾಡ್ಕೊಟ್ಟ, ಅದು ಏನಿರಲಿ, ನಮ್ದು ಏನೋ ಇರಲಿ. ನಿಮ್ಗೆ ಗೌರ್ಮೆಂಟ್ ಅವರಿಗೆ ಯಾಕೆ ನಾವು ಆಯ್ಕೆ ಮಾಡೋದು? ನಿಮ್ಗೆ ಸಾಧ್ಯ ಇದೆಯಲ್ಲ, ಏನಪ್ಪ ವ್ಯತ್ಯಾಸಗಳಿದೆ ಸರಿ ಮಾಡ್ಬೋದಲ್ಲ, ಪರ್ಯಾಯ ವ್ಯವಸ್ಥೆ ಇದನ್ನೇ ಕೊಟ್ಬಿಡ್ಬೋದಲ್ಲ. ಏನಕ್ಕೆ ನಿಮ್ಮ ಎದೆ ಮೇಲೆ ಬಂದು ಕೂತ್ಕೊಂಡಿದ್ದೀರ? ಏನು ವಾಸ ಇದ್ರೆ ಇದನ್ನ ಏನಿದೆ ಇನ್ನಷ್ಟು ಏನಾದ್ರು ಫಾರ್ಮೆಟ್ಸ್ ಇದೆಯಾ ಅದಾದ್ರೂ ಮಾಡ್ಬೋದಲ್ಲ. ಯಾವ ತೊಂದರೆ ಕೊಡ್ತಾ ಇದೆ ಈ ಜಾಗ? ನಿಮ್ಮ ಅಪಾರ್ಟ್ಮೆಂಟ್ಗಳಿಗೆ ನಿಮ್ಮ ವೈಯಕ್ತಿಕವಾಗಿ ನೀವು ಮಾಡ್ಕೊಂಡಿದ್ರಲ್ಲ ನಿಮ್ಮ ಜಾಗಗಳು, ಅದಕ್ಕೆ ದಾರಿ ಬೇಕಾ? ಅದಕ್ಕೆ ದಾರಿ ನಿಮ್ದೆಲ್ಲ ಕಾಂಪ್ಲೆಕ್ಸ್ ಹೇಳ್ಬೇಕಾ ಇಲ್ಲಿ? ಸ್ಕ್ವೇರ್ ಫೀಟ್ಗೆ 15,000 20,000 ಏನಾಗ್ಬಿಟ್ಟಿದೆ ಅಂತೆ. ಅದ ಲೆಕ್ಕಾಚಾರ ಏನು ಅಲ್ಲ, ಎಲ್ಲದು ಕರೆಕ್ಟಾಗಿದೆ. ಲೆಕ್ಕಾಚಾರ ಭೂಮಿಗೆ ಬಂಗಾರದ ಬೆಲೆ ಬಂದಿದೆ, ಅದಕ್ಕೆ ಅವ್ರಿಗೆ ಬೇಕು. ಕೋಗಿಲಿನಿಂದ ಹಿಡಿದು ಕಾಗೆವರೆಗೂ ಇದೇ ಕತೆ ಇರೋದು. ಈಗೆಲ್ಲ ಡೆಮಾಲಿಷ್ ಮಾಡ್ತಾರೆ ಅಂದ ತಕ್ಷಣ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಹೋಗ್ತಾ ಇದ್ದೀರಾ? ಎಲ್ಲಿ? ಎಷ್ಟು ಬಾಡಿಗೆ? 7 ವರ್ಷದಿಂದ ಇದ್ದೀವಿ ಈ ಮನೆಯಲ್ಲಿ, ಈ ಒಂದೇ ಮನೆಯಲ್ಲಿ 7 ವರ್ಷದಿಂದ ಇದ್ದೀವಿ. ಬಾಡಿಗೆಗೆ ಇರೋದಲ್ವಾ? ಓನರ್ ಯಾರು? ತುಮಾರ ಕರ್ರ ಎಷ್ಟು ವರ್ಷದಿಂದ ಇದ್ದೀರಾ ನೀವು? 20 साल हुआ, 10 साल हुआ, होगा ना? 7 साल ಅವರೇ ಆಯ್ತು ಅಂದ್ರೆ 20 साल ಆಗಿರೋದು. ಈಗ ನಿಮ್ದು ಸ್ವಂತ ಮನೆ, ಈಗ ಮೇಡಮ್ ನಿಮ್ದು ಸ್ವಂತ ಮನೆ, ಇವರು ಬಾಡಿಗೆಗಿದ್ರು. ಬಾಡಿಗೆಗಿರೋರಿಗೆ ಬಾಡಿಗೆ ಮನೆ ಸಿಗ್ತಾ ಇಲ್ಲ. ನಿಮ್ದು ಸ್ವಂತ ಮನೆ ನೀವೆಲ್ಲ ಹೋಗ್ತೀವಿ. ಇದು ವಾಸ್ತವ, ಅರ್ಥ ಮಾಡ್ತೀವಿ. ಮನೆ ಕಷ್ಟಪಟ್ಟು ಮನೆ ಸಾಲನ ಸೋಲ ಮಾಡಿ ಕಟ್ಟಿರ್ತೀವಿ, ಹಿಂಗೆ ಮಾಡ್ತಾರೆ, ಎಲ್ಲ ಹೋಗ್ಬೇಕು. ವಾಸ್ತವ. ಈ ಬಿಲ್ಡಿಂಗ್ ಡೆಮಾಲಿಷ್ ಇರೋದು ಇಷ್ಟ. ಹೌದು ಸರ್. ₹1.5 ಕೋಟಿ ಮೇಲೆ ಲೋನ್ ನೋಡಿ, 1.5 ಕೋಟಿ ರೂಪಾಯಿ ಲೋನ್ ಇದೆ. 1.5 ಕೋಟಿ ರೂಪಾಯಿ ಲೋನ್ ಇದೆ. ಲೋನ್ ಕಟ್ಟಲೇಬೇಕೆ? ಈಗ ಬಿಲ್ಡಿಂಗ್ ಬಿದ್ರು, ಅವ್ರ ಬದುಕು ಬೀದಿಗೆ ಬಿದ್ರು, ಲೋನ್ ಕಟ್ಟಲೇಬೇಕು. ತಮ್ಮ ಬಿಡ್ತಾರಾ? ಸರ್ಕಾರಕ್ಕೆ ಮಾನವೀಯತೆ ಇಲ್ಲ ಅಂದಮೇಲೆ ಬ್ಯಾಂಕು ಮಾನವೀಯತೆ ಇರ್ತದ? ಇಲ್ಲಪ್ಪ ಏನೋ ಲಾಸ್ ಮಾಡ್ಕೊಂಡಿದ್ಯಾ, ನೀನು ಲೋನ್ ಕಟ್ಬೇಡ ಬಿಟ್ಟಾಕು ಅಂತ ಹೇಳ್ತದ? ನೀವು ಕಟ್ಟೋದು ಲೇಟ್ ಮಾಡಿದ್ರೆ ಅದಕ್ಕೆ ಚಕ್ರ ಬಡ್ಡಿಗಳು ಹಾಕಿ ನಿಮ್ಮನ್ನು ಸಾಯಿಸ್ಬಿಡ್ತಾರೆ. ಸರ್ಕಾರಕ್ಕೆ ಕರುಣೆ ಇಲ್ಲ ಅಂದಮೇಲೆ ಇವ್ರಿಗೆ ಕರುಣೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಟ್ಟಿನಲ್ಲಿ ಇವ್ರು ಬದುಕಂತೂ ಅದು ಹೇಳಲೇಬಾರ್ದು. ಇದು ಒಂದು ವಾರದ ಡೆಮಾಲಿಷನ್ ಕತೆ ಅಲ್ಲ, ಒಂದು ಇಡೀ ಜೀವನದ ಕತೆ. ಡೆಮಾಲಿಷನ್ 1 ವಾರದಲ್ಲಿ ಮುಗ್ದೋಗುತ್ತೆ, ಆದರೆ ಒಂದು ಇಡೀ ಜೀವನ ಅವ್ನು ನಾಶ ಆಯಿತು. ಮನುಷ್ಯ ಜೀವಂತವಾಗಿ ಓಡಾಡ್ತಿರ್ತಾನೆ ಅಷ್ಟೇ. ನೀವು ಅವ್ರನ್ನ ಕೊಂದುಬಿಟ್ರಿ ನೀವು. ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಸ್ಕೊಂತಾರೆ. ಪ್ರತಿಯೊಂದು ಕಾವೇರಿ ವಾಟರ್ ಕಲೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೆ ದುಡ್ಡು ತಗೊಂಡಿದ್ದಾರೆ. ಮತ್ತೆ ಇದು BDL ಲೇಔಟ್ ಅಂದ್ರೆ ಸರ್ ಅಲ್ಲೆಲ್ಲ ಗೋಕಿಲ್ ಅಲ್ಲೆಲ್ಲ ಮಾಡಿದ್ರು, ಅದು ಸರ್ಕಾರಿ ಜಾಗ ಅಂತ ಎಲ್ಲ ಗೊತ್ತಾಯ್ತು. ಬಟ್ ಇದು ಮುನ್ಸಣ್ಣಗೌಡ ನಮ್ಗೆ ಮಾಡಿಕೊಟ್ಟಿದ್ದಾನೆ. ಹೌದು, ಮುನ್ಸ್ವಾಮಿ ಕೂಡ ಹೌದು. ಎಲ್ಲ ಪರ್ಫೆಕ್ಟ್ ಡಾಕ್ಯುಮೆಂಟ್ ಪ್ರತಿಯೊಂದು ಇದೆ ಸರ್ ನಮ್ಮ ಹತ್ರ. ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ. ವರ್ಷ ಟ್ಯಾಕ್ಸ್ ಕಟ್ಟಿದ್ದೀವಿ. ಪ್ರತಿಯೊಂದು ನಮ್ಮ ಹತ್ರ ಇದೆ. ಬಟ್ ಇವಾಗ ಬಂದ್ಬಿಟ್ಟು ದಿಢೀರ್ ಅಂತ BDA ಜಾಗ ಅಂತ 6 ಗಂಟೆಗೆ ಬೆಳಿಗ್ಗೆ ಈ ಚಳಿನಲ್ಲಿ ಮಕ್ಕಳನ್ನೆಲ್ಲ ಆಚೆ ಹಾಕ್ತೀವಿ, ಇದು ಮಾಡ್ತೀವಿ ಅಂದ್ರೆ ಅದೇನು ಯಾವ ನ್ಯಾಯ ಸರ್? ಮಕ್ಕಳಿದ್ದಾರೆ ನಿಮಗೆ? ಯಾರಿಗೆ? ಈ ಮನೆ ಬಾಡಿಗೆ ಎಷ್ಟು ಜನ ಇದ್ದಾರೆ ಸರ್? 18 ಮನೆ ಇದೆ ಸರ್ ಇದ್ರ ಬಿಲ್ಡಿಂಗ್ ಅಲ್ಲಿ. 18 ಜನ? 18 ಮನೆ.
ಅಂದ್ರೆ ಒಂದೊಂದು ಫ್ಯಾಮಿಲಿನಲ್ಲಿ 5-6 ಜನ ಕನಿಷ್ಠ ಅಂತ ಇಟ್ಕೊಳ್ಳಿ ಸರ್. 60-70 ಜನ ಈ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ. ಅವರೆಲ್ಲ ಎಲ್ಲಿ ಸರ್ ಹೋಗ್ಬೇಕಾಗಿರೋದು? 18, 19, 20 ಮನೆ ಸರ್. ಮೇಲ್ಗಡೆ 2 ಸೇರಿ 20 ಮನೆ ಇದೆ. ಎಲ್ಲ ಖಾಲಿ ಮಾಡಕ್ ರೆಡಿನೇ ಆಗಿಲ್ಲ ನೀವಿನ್ನು? ಇಲ್ಲ ಸರ್, ಇಲ್ಲ, ಹಂಗೆ ಇಟ್ಟಿದ್ದೀರಾ? ಹಂಗೆ ಇದೆ ಸರ್. ನೋಡೋಣ ಅಂತ ಏನ್ ಮಾಡ್ತೀರಾ? ಫೋರ್ಸ್ ತಗೊಬಂದು ಎದೆ ಮೇಲೆ ಬುಲ್ಡೋಜರ್ ಬಿಡ್ತಾರೆ. ಬೀಳ್ಲಿ ಸರ್, ಬೀಳ್ಲಿ, ಪರವಾಗಿಲ್ಲ ಅಷ್ಟೇ. ಇನ್ನೇನ್ ಮಾಡಕ್ಕಾಗುತ್ತೆ? ಇವಾಗ ಇಲ್ಲಿಂದ ಹೋದ್ರೂ ಎಲ್ಲಿ ಹೋಗ್ಬೇಕು ಸರ್? ಬೇರೆ ಏನ್ ದಾರಿ ಇಲ್ಲ. ಹೇಳ್ತಿರ್ತ ಬಾಡಿಗೆ ಬಾಡಿಗೆ ಮನೆ ಹೋಗ್ತಾನೆ, ಸ್ವಂತ ಮನೆ ಏನ್ ಮಾಡಬೇಕು? ಒಂದು ಪೂರ್ತಿ ಜೀವನ ಕಷ್ಟಪಟ್ಟಿರೋದೆಲ್ಲ ಇಲ್ಲೇ ಹಾಕಿರೋದು. ಇವಾಗ ಇದು ಬಿಟ್ಟು ನಾವು ಎಲ್ಲಿ ಹೋಗ್ಬೇಕು? ನಿಮ್ಮ ಹೆಸರು? ಇಮ್ತಿಯಾಸ್ ಪಾಷಾ ಅಂತ. ಯಾರಾದ್ರ ಮೈನಾರಿಟಿ ಲೀಡರ್ಗಳು ಅಥವಾ ಲೀಡರ್ಗಳು ಬಂದ್ರ? ಯಾರು ಬರ್ತಾರೆ ಸರ್? ಯಾರು ಬರಲ್ಲ. ಓಟ್ ಕೇಳೋ ಟೈಮ್ನಲ್ಲಿನೇ ಬರೋದು. ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಓಟ್ ಕೇಳೋ ಟೈಮ್ ಬಂದಾಗ ಎಲ್ಲ ಮರ್ತ್ಬಿಟ್ಟು ಓಟ್ ಹಾಕ್ಬಿಡ್ತೀವಿ. ಅದೇ ಸರ್ ಆಗೋದು. ಅವ್ರಿಗೂ ಗ್ಯಾರಂಟಿ ಇದೆ ಅದು. ಇನ್ನು 2 ವರ್ಷ ಇದೆಯಲ್ಲ, ಸಮಸ್ಯೆ ಏನಿದೆ? 2 ವರ್ಷ ಇದೆ, ಎಲ್ಲ ಮರ್ತೋಗಿರುತ್ತೆ. ಆಮೇಲೆ ಕಾಂಗ್ರೆಸ್ ಬಿಜೆಪಿ ಸರಿ ಇಲ್ಲ ಕೊಂಡ್ರಿ, ಅವನು ಹಿಂದೂ ಮುಸ್ಲಿಂ ವಿರೋಧಿ ಅನ್ನೋದು. ಹೌದಪ್ಪ ಅಂತ ಓಟ್ ಹಾಕೋದು. ಇಲ್ಲ ಸರ್, ಬದುಕಿನ ವಿರೋಧಿಗಳಿದ್ರಲ್ಲ. ಮುಸ್ಲಿಂ ಏನು ಇಲ್ಲ, ಸುಳ್ಳು. ಈ ಲೀಡರ್ಸ್ಗಳಿಗೆ ಹಿಂದೂ ಮುಸ್ಲಿಂ ಏನಿಲ್ಲ, ಸುಮ್ಮನೆ ತಂದಿಡೋದು, ಅವ್ರ ರಾಜಕೀಯ ಅವ್ರು ಮಾಡ್ಕೊಂಡು ಹೋಗೋದು ಅಷ್ಟೇ. ಏನು ಮಾತಾಡೋದು ಗೊತ್ತಾಗ್ತಿಲ್ಲ. ನಾನು 2 ಗಂಟೆಯಿಂದ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ಎಲ್ಲದೂ ಮಾತಾಡಾಯ್ತು. ಏನು ಮಾತಾಡೋದು? ಬದುಕನ ಚಿಕ್ಕ ಚಿಕ್ಕ ಮಕ್ಕಳನ್ನ ಬೀದಿ ಮಲಗಿಸ್ಕೊಂಡು ನೋಡಿ ಸರ್ ಹೆಂಗಿದೆ ಅಂತ. ಸರ್ ಸ್ನಾನ ಮಾಡಿ 5-6 ದಿವಸ ಆಗಿತ್ತು ಸರ್. ಸ್ನಾನ ಮಾಡಿ 5-6 ದಿವಸ ಆಗಿತ್ತು. ಇವತ್ತು ಅದು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರೋದು. ಆ ಥರ ಪರಿಸ್ಥಿತಿ ಆಗಿದೆ. ಮನೆಯಲ್ಲಿ ಟೈಮ್ಗೆ ಊಟ ಇಲ್ಲ, ಇದಿಲ್ಲ, ಏನೇನೋ ನಮ್ಮ ಪರಿಸ್ಥಿತಿಗಳು ಸರ್. ಅವ್ರು ಫೋನ್ಸ್ ತೊಗೊಂಡು ಬರ್ತಾರೋ, ಏನು ತೊಗೊಂಡು ಬರ್ತಾರೋ, ಏನು ಮಾಡ್ತಾರೋ ಮಾಡಲಿ ಸರ್, ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಬೇರೆ ಬದುಕಿಲ್ಲ. ಫೋರ್ಸ್ ಬಳಸಿ ನನ್ನೆಲ್ಲ ಎತ್ತಾಕೊಂಡು ಹೋಗಿ ಒಂದ್ ಕಡೆ ಹಾಕಿ ಮಾಡೇ ಬಿಡ್ತಾರೆ ಸರ್. ಅವರು ಕೈ ಹಾಕಿದ್ದಾರೆ, ನೆಲ ಸಮ ಮಾಡದೆ ಅವರು ಹೋಗಲ್ಲ. ಅವರು ಬಡವರ ಮನೆನ ಬಲವಂತವಾಗಿ ಬೆಳೆಸಿದ್ರೆ ಅವ್ರ ಮನೆನ ದೇವರು ಬೆಳೆಸ್ತಾನೆ ಅಲ್ವಾ? ಹೌದು. ಇವನು JCB ತಂದು ಕಷ್ಟಪಟ್ಟು ಬೆಳೆಸ್ಬೇಕು. ದೇವ್ರ ಮನಸ್ಸು ಮಾಡಿದ್ರೆ 2 ನಿಮಿಷ ಅಷ್ಟೇ ಅಲ್ವಾ? ಈ ಎಪಿಸೋಡ್ ಯಾಕೆ ಅಂದ್ರೆ, ನಾನು ಈ ಎಪಿಸೋಡ್ ಮಾಡಿದೆ ಹ್ಯೂಮ್ಯಾನಿಟಿ ಗ್ರೌಂಡ್ ಅಲ್ಲಿ. ಒಂದು ಬಡವರ ಬದುಕು ಏನಾಗಿದೆ ಅಂತ ತೋರಿಸ್ಬೇಕಿತ್ತು. ಇನ್ನೊಂದು ಸಂಕಷ್ಟದಲ್ಲಿರುವಂತ ಬಡವರ ಮಧ್ಯೆ ಬಂದ್ಬಿಟ್ಟು ಕೆಲವರು ಮನೋರಂಜನೆಯನ್ನ ಮಾಡ್ತಾ ಇದ್ದಾರೆ. ಮಾಧ್ಯಮದ ರೂಪದಲ್ಲಿ ಕೆಲವು ರಾಕ್ಷಸರು ಬಂದ್ಬಿಟ್ಟು ಇಲ್ಲೂ ಏನಾದರೂ ತಮ್ಮ ಬೇಳೆ ಬೇಯಿಸ್ಕೋಬೋದಾ ಅಂತ ಆಲೋಚನೆ ಮಾಡ್ತಾರೆ. ಮೈನಾರಿಟಿ, ಅಲ್ಪಸಂಖ್ಯಾತ ನಾಯಕರು, ನಾಯಕತ್ವ ಅಂತ ಮಾತಾಡ್ತೀವಿ. ಇಲ್ಲಿ ಬರೀ ಮುಸಲ್ಮಾನರಿಲ್ಲ, ಇಲ್ಲಿ ಹಿಂದೂಗಳು ಇದ್ದಾರೆ. ಬರೀ ಮುಸಲ್ಮಾನರು ಮಾತ್ರ ಇಲ್ಲ, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲರೂ ಇದ್ದಾರೆ. ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ನಾನು ನೋಡಿದ್ದು. ಆದ್ರೆ ನಮ್ಮ ಮಾಧ್ಯಮದವರು ಈ ಕೆಟ್ಟ ಮಾನಸಿಕತೆಗಳು ಇಲ್ಲಿ ಕೇವಲ ದ್ವೇಷವನ್ನು ಹುಡುಕೋ ಪ್ರಯತ್ನ ಮಾಡ್ತಾರೆ. ಬಡವರ ಸಂಕಷ್ಟ ಕಣ್ಣೀರನ್ನು ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಆಮೇಲೆ ಯಾವುದೇ ಒಬ್ಬ ಮೈನಾರಿಟಿ ಲೀಡರ್ ಆಗಲಿ ಅಥವಾ ಯಾವುದೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಆಗಲಿ ಇಲ್ಲಿವರೆಗೂ ಬಂದಿಲ್ಲ. ಕೋಗಿಲು ಕತೆ ಬೇರೆ ಇದೆ. ಕೋಗಿಲು ಕತೆ ಹೇಗಿದೆ ಅಂದ್ರೆ, ಅಲ್ಲಿ ಬಹಳ ವರ್ಷಗಳಿಂದ ಅವರು ವಾಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗತ್ತೆ. ಯಾರು ಎಲಿಜಿಬಲ್ ಇದ್ದಾರೆ ಅವರು. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಡಾಕ್ಯುಮೆಂಟ್ ಇದೆ, ಮಾಡಿಕೊಟ್ಟಿದ್ದು ಈ ಇಡಿಯಟ್ಗಳೇ. ಇವ್ರ ಹತ್ರ ಈ ಖಾತೆಗಳಿದಾವೆ, ಮಾಡಿಕೊಟ್ಟಿದ್ದು ಇದೇ ಇಡಿಯಟ್ ಸರ್ಕಾರ. ಇವ್ರ ಹತ್ರ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಇದೆ. ಇವರಿಗೆ ವಾಟರ್ ಕನೆಕ್ಷನ್ ಕೊಟ್ಟಿದೆ. ಕಾವೇರಿ ಲೈನ್ ಯಾರು ಕೊಟ್ಟಿದ್ದು? ನಿಮ್ಮ ಅಪ್ಪ ಕೊಟ್ಟನ? ಇಲ್ಲ ಕಾವೇರಿ ಏನಾದ್ರು ಅಲ್ಲಿಂದನೇ ಪೈಪ್ ಹಾರ್ಕ ಬಂದ್ಬಿಟ್ಟು ಇಲ್ಲಿ ನೀರು ಬೀಳ್ತದ? ವಿದ್ಯುತ್, ಕರೆಂಟ್ ಏನು ಡೈರೆಕ್ಟ್ ಜೋಗ ಜಲಪಾತದಿಂದ, ರಾಯಚೂರು ಅಣುಸ್ಥಾವರದಿಂದ ಇವರೇ ವೈರ್ ಹಾಕ್ಬಿಟ್ಟು ತಗೊಂಡ್ಬಿಟ್ರ ಕರೆಂಟು? ಕಾಮನ್ ಸೆನ್ಸ್. ಒಂದು ವಿದ್ಯುತ್ ಕನೆಕ್ಷನ್ ಮತ್ತೆ ವಾಟರ್ ಕನೆಕ್ಷನ್ ತಗೋಬೇಕಂದ್ರೆ ಈ ಖಾತಾ, ಸೇಲ್ ಡಿಡ್ ಪ್ರತಿಯೊಂದನ್ನು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಪರ್ಫೆಕ್ಟ್ ಆಗಿರುವಂತ
ಪರ್ಫೆಕ್ಟ್ ಆಗಿರುತ್ತೆ, ದಾಖಲೆಗಳು ಬೇಕು. ಇಲ್ಲೊಂದು ಮೋರಿ ಇದೆ, ಯಾರು ಕಟ್ಟಿದ್ದು ನೋಡಿ ಆ ಮೋರಿ ಆಲ್ರೆಡಿ ನಾವು ತೋರಿಸಿದೀವಿ ಅದನ್ನ. ಯಾರು ಕಟ್ಟಿದ್ದು? ಇದೇ ಸರ್ಕಾರ ಕಟ್ಟಿದ್ದು. ಟ್ಯಾಕ್ಸ್ ದುಡ್ಡು ತಗೊಂಡವ್ರು ಯಾರು? ಇದೇ ಸರ್ಕಾರ. ಈಗ ಸಬ್ ರಿಜಿಸ್ಟರ್ಗಳು ಈ ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಡ್ಬೇಕಾದ್ರೆ ಆಯ್ತಪ್ಪ ನಿಮ್ ಬಿಡಿಯೋ ಜಾಗ ಹೈಕೋರ್ಟ್ ಆದೇಶದಂತ ಮಾಡಿದೀವಿ, ಫೆಸ್ಟಿವಲ್ ಆಫ್ ಹ್ಯೂಮಾನಿಟಿ, ಓಕೆ ಗೌರ್ಮೆಂಟ್. ಆದ್ರೆ ಇದೇ ಸಬ್ ರಿಜಿಸ್ಟ್ರು ಈ ಜಾಗವನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಬೇಡ ತಾಯಿ, ಬೇಡ ಸರ್, ಇದು ಬಿಡಿಎ ಜಾಗ, ಇದನ್ನ ಯಾವುದೇ ಕಾರಣಕ್ಕೆ ರಿಜಿಸ್ಟರ್ ಮಾಡ್ಕೋಬೇಡಿ, ನಾಳೆ ಪ್ರಾಬ್ಲಮ್ ಆಗುತ್ತೆ. ಹೇಳಕ್ಕೇನಾಗಿತ್ತು? ಲಕ್ಷಾಂತರ ರೂಪಾಯಿ ದುಡ್ಡು ತಗೊಂಡ್ರಲ್ಲ. ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಸಾಲಗಳಿದ್ದಾವೆ. ಪ್ರತಿಯೊಂದು ಮನೆ ಹಿಂದೆನೂ ಒಂದು ಸಾಲದ ಕತೆ ಇದೆ, ಕಣ್ಣೀರಿನ ಕತೆ ಇದೆ. ಮಣಪುರಂ ಗೋಲ್ಡ್ ಅಂತೆ, ಮುತ್ತೂಟ್ ಗೋಲ್ಡ್ ಲೋನ್ ಅಂತೆ ಎಲ್ಲ ಲೋನ್ಗಳು ಮಾಡಿದ್ದಾರೆ. ಈಗ ಮನೆ ಬಿದ್ದಿದೆ ಅಲ್ವಾ, ಮನೆಗಳು ಬಿತ್ತಾ, ಬದುಕು ಬಿತ್ತಾ, ಈಗ ಇವ್ರು ಲೋನ್ ಕಟ್ಟಬೇಕು. 10 ಲಕ್ಷ, 15 ಲಕ್ಷ, 20 ಲಕ್ಷ, 30 ಲಕ್ಷ, ಎಷ್ಟಾಯ್ತು ಅಷ್ಟು ಲೋನು. ಯಾವ ಒಬ್ಬ ಕಾರ್ ಡ್ರೈವರು, ಒಬ್ಬ ಆಟೋ ಡ್ರೈವರು ಎಲ್ಲಿ ದುಡ್ಡು ತರಕ್ಕೆ ಸಾಧ್ಯ? ಆತ ಬಂಗಾರ ಮಾರಿನೋ ಇಲ್ಲ ಲೋನ್ ತಗೊಂಡೇ ಕಟ್ಟಬೇಕಾಗತ್ತೆ. 40 ಲಕ್ಷ, 50 ಲಕ್ಷ, 15 ಲಕ್ಷ, 20 ಲಕ್ಷ ಎಲ್ಲ ಲೋನ್ ಇದೆ ಅಂತೆ. ಈಗ ಇವರು ಬೀದಿಗೆ ಬಿದ್ದಿದ್ದನ್ನ ಲೋನ್ ಕಂಪ್ನಿಗಳು ಯೋಚನೆ ಮಾಡಲ್ಲ, ಇವ್ರಿಗೆ ದುಡಿಮೆ ಇಲ್ಲ, ಲೋನ್ ಕಂಪ್ನಿ ಯೋಚನೆ ಮಾಡಲ್ಲ. ಈಗ ಈ ಲೋನ್ ಕಂಪ್ನಿ ಯೋಚನೆ ಮಾಡೋದು ಒಂದನ್ನೇ ತಿಂಗಳು ಕರೆಕ್ಟಾಗಿ ದುಡ್ಡು ಕಟ್ಟೋ, ಒಂದು ದಿವಸ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದಕ್ಕೆ ನಾನು ಎಷ್ಟು ಬಡ್ಡಿ ಎಕ್ಸ್ಟ್ರಾ ಹಾಕ್ಬೇಕು ಅಷ್ಟೇ ಯೋಚನೆ ಮಾಡುತ್ತೆ. ಅಂದರೆ ಮನೆ ಕಳ್ಕೊಂಡ್ರು, ಬೀದಿಗೆ ಬಿದ್ದರು, ಇನ್ನು ಸಾಯಲೇಬೇಕು ಅನ್ನೋ ಪರಿಸ್ಥಿತಿ. ಇದನ್ನೇ ಮಾಡಿದ್ಯಾರೋ? ದಿ ಗ್ರೇಟ್ ಕಾಂಗ್ರೆಸ್ ಸರ್ಕಾರ, ಅಲ್ಪಸಂಖ್ಯಾತರು ಬಡವರ ಪರ ಇರೋ ಸರ್ಕಾರ. ಸಿದ್ದರಾಮಯ್ಯನವರೇ ನೋಡಿ, ಯೋಚನೆ ಮಾಡಿ. ಯಾಕಂದರೆ ಎಲ್ಲದಕ್ಕೂ ಒಂದು ಎಂಡ್ ಅಂತ ಇರುತ್ತೆ, ಅಂತ್ಯ ಅನ್ನೋದೊಂದು ಇದ್ದೇ ಇರ್ತದೆ. ಆ ಅಂತ್ಯ ಬಂದಾಗ ನೀವು ಏನು ತಿಪ್ಪುರ್ಲಾಗ ಹಾಕಿದ್ರೆ ನಿಮ್ಮನ್ನು ಕಾಪಾಡೋಕ್ಕೆ ಯಾರ ಕೇಂದ್ರ ಸಾಧ್ಯ ಇಲ್ಲ. ಐ ಹೇಟ್ ದಿಸ್ ಗೌರ್ಮೆಂಟ್. ಇಂಥ ಸರ್ಕಾರವನ್ನು ನಾವು ನಿರೀಕ್ಷೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೈನಾರಿಟಿ ವಿರುದ್ಧ ಅಂತ ಕಾಂಗ್ರೆಸ್ ಬಿಜೆಪಿ ಅನ್ನೋ ಭೂತವನ್ನು ನಾವು ತೋರಿಸ್ತಾ ಇರ್ತೀವಿ, ನೀವು ತೋರಿಸ್ತಾ ಇರ್ತೀರಾ. ಕಾಂಗ್ರೆಸ್ ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿಗಳು ಅಂತ. ಈ 20 ವರ್ಷದಲ್ಲಿ ಬಿಜೆಪಿ ಗೌರ್ಮೆಂಟು ಬಂತು, ಆದ್ರೆ ಬಿಜೆಪಿ ಯಾವತ್ತೂ ಇಲ್ಲಿಗೆ JCB ಕಳಿಸ್ಲಿಲ್ಲ. ಮೈನಾರಿಟಿ ವಿರೋಧಿ ತಾನೆ ಅವರು, JCB ಕಳಿಸ್ಬೋದಿತ್ತಲ್ಲ, ಕೆಡಬೋದಿತ್ತಲ್ಲ, ಡೆಮಾಲಿಷ್ ಮಾಡ್ಬೋದಿತ್ತಲ್ಲ. ಅವ್ರು ಮಾಡಿಲ್ಲ, ನೀವು ಮಾಡಿದ್ರಿ. ಆತ ಎದುರುಗಡೆಯಿಂದ ಬೈತಾನೆ, ನೀವು ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಆಗ್ತೀರಾ. ನಿಮ್ಮಂಥವ್ರ ಬಗ್ಗೆ ಅಲರ್ಟ್ ಆಗ್ತಿದ್ದಾರೆ ಜನ, ಆದಷ್ಟು ಎಚ್ಚರ ವಹಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಸ್ಯಾಡ್, ಕರ್ನಾಟಕ ಗೌರ್ಮೆಂಟ್, ವೆರಿ ಸ್ಯಾಡ್. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.